ಒಂದ್ ಹುಡುಗಿ ಮಧ್ಯರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಕಾನ್ಸ್ಟೇಬಲ್ ಹತ್ರ ಕೇಳ್ಕೊಂತಾಳೆ, ಸರ್ ನನ್ನನ್ನ ಅತ್ಯಾಚಾರ ಮಾಡೋದಕ್ಕೆ ರೌಡಿಗಳು ನನ್ನ ಹಿಂದೆ ಬರ್ತಿದ್ದಾರೆ, ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ. ಆದ್ರೆ ಅಲ್ಲಿರೋ SP ಮಾತ್ರ, ನಿನ್ ಹಿಂದ್ಗಡೆ ಬಿದ್ದಿರೋದು ಒಬ್ಬ ಪೊಲಿಟಿಷಿಯನ್ ಮಗನಮ್ಮ, ಅವನಿಗೆ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ, ನಿನ್ ಲೈಫೇ ಹಾಳಾಗೋಗ್ಬಿಡುತ್ತೆ, ಅವನಿಗೆ ಆಪೋಸಿಟ್ ಆಗಿ ಮಾತಾಡೋದಕ್ಕೆ ಹೋಗ್ಬೇಡ, ಅವನಿಗೆ ಇಷ್ಟ ಆಗೋ ತರ ನೀನು ಇರೋ ಅಂತ ಹೇಳಿ ಪೊಲೀಸರೇ ಆ ಹುಡುಗಿಗೆ ಹೇಳ್ಕೊಡ್ತಾರೆ. ಈ ಟೈಮಲ್ಲಿ ಆ ಹುಡುಗಿ ಸಿಚುವೇಶನ್ ಏನು, ನಂತರ ಈ ಹುಡುಗಿಗೆ ಏನಾಯ್ತು, ಲಾಸ್ಟ್ಗೆ ನ್ಯಾಯ ಸಿಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಟ್ರಾನ್ಸ್ಫರ್ ತ್ರಿಮೂರ್ತಿಲು ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಇಂಡಿಯನ್ ತೆಲುಗು ಮೂವಿ. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಹರಕು ಅನ್ನೋ ಒಂದು ಪ್ರದೇಶದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಿಯಾ ಅನ್ನೋ ಒಂದು ಹುಡುಗಿ ನಡ್ಕೊಂಡು ಬರ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಪ್ರಿಯಾ ಯಾವತ್ತೂ ನೋಡದೇ ಇರೋ ವ್ಯಕ್ತಿಗಳು ಇವಳ ಹಿಂದ್ಗಡೆ ಬಿದ್ದು ಬಲವಂತವಾಗಿ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಹುಡುಗಿ ತುಂಬಾ ಕಷ್ಟಪಟ್ಟು ಅಲ್ಲಿಂದ ತಪ್ಸ್ಕೊಂಡು ಪಕ್ಕದಲ್ಲೇ ಇರೋ ಪೊಲೀಸ್ ಸ್ಟೇಷನ್ ಹತ್ರ ಬರೋತ್ತಷ್ಟಿಗೆ ಅಲ್ಲಿ ಶ್ರೀನಿವಾಸುಲು ಅನ್ನೋ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಅವನ ಹತ್ರಕ್ಕೆ ಬಂದು ಎಲ್ಲಾನು ಹೇಳ್ಕೊಂಡು, ಸರ್ ನನ್ನನ್ನ ಫಾಲೋ ಮಾಡ್ಕೊಂಡು ರೌಡಿಗಳು ನನ್ನ ಹಿಂದ್ಗಡೆ ಬರ್ತಿದ್ದಾರೆ, ಪ್ಲೀಸ್ ಸರ್ ನನ್ನನ್ನ ಕಾಪಾಡಿ ಅಂತ ಹೇಳಿ ಕಣ್ಣಲ್ಲಿ ನೀರ್ ಹಾಕೊಂಡು ಬಾಧೆ ಪಡ್ತಾ ಇರೋದನ್ನ ಕಾನ್ಸ್ಟೇಬಲ್ ನೋಡಿ ಇವಳ ಬಾಧೆನ ಅರ್ಥ ಮಾಡ್ಕೊಂಡು FIR ಕಾಪಿನ ರೆಡಿ ಮಾಡೋಣ ಅಂತ ಹೇಳಿ ಬರೀತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ SI ಅಲ್ಲಿಗೆ ಬಂದಾಗ ಕಾನ್ಸ್ಟೇಬಲ್ SI ಹತ್ರ ಹೋಗಿ ಎಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ SI ಇದ್ಕೊಂಡು, ನನಗೆ ಎಲ್ಲಾನು ಗೊತ್ತು, ನೀನೇನು ಹೇಳೋದಕ್ಕೆ ಬರ್ಬೇಡ ಅಂತ ಹೇಳಿ ಮೊದ್ಲು FIR ಬುಕ್ ಎತ್ಕೊಂಡ್ ಬಾ ಅಂತ ಹೇಳ್ತಾನೆ. ಅವನ ಮಾತುಗಳನ್ನ ಕೇಳಿಸ್ಕೊಂಡಿರೋ ಕಾನ್ಸ್ಟೇಬಲ್ ಇಲ್ಲಿ ಏನೋ ತಪ್ಪು ನಡೀತೈತೆ ಅಂತ ಹೇಳ್ಬಿಟ್ಟು ಇವನು ಬರ್ದಿರ್ತಾನಲ್ವಾ FIR ಕಾಪಿನ, ಅದನ್ನ ಒಂದತ್ರ ಬಚ್ಚಿಟ್ಟು ಬರೀ ಬುಕ್ ಮಾತ್ರ ಎತ್ಕೊಂಡ್ ಬರ್ತಾನೆ. ಆವಾಗ SI ಬುಕ್ ಓಪನ್ ಮಾಡಿ, ನೋಡಮ್ಮ ನೀನ್ ಹಿಂದ್ಗಡೆ ಫಾಲೋ ಮಾಡ್ಕೊಂಡ್ ಬಂದಿರೋದು ಒಬ್ಬ ರಾಜಕೀಯ ವ್ಯಕ್ತಿ ಮಗ, ಅವನಿಗೆ ತುಂಬಾ ದೊಡ್ಡ ವ್ಯಕ್ತಿಗಳು ಗೊತ್ತು, ನಿಜ ಹೇಳ್ಬೇಕು ಅಂದ್ರೆ ಅವ್ನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾನೆ ಅಂದ್ರೆ ಆ ಹುಡುಗಿನ ಅನುಭವಿಸ್ತಾನೆ, ಅದೇ ತರ ನಿನ್ನನ್ನು ಕೂಡ ಬೇಕು ಅಂತ ಅನ್ಕೊಂಡಿದ್ದಾನೆ. ಇವಾಗ ನೀನೇ ಹೋಗಿ ಅವನಿಗೆ ಸರೆಂಡರ್ ಆಗಿ ಅವನಿಗೆ ಬೇಕಾಗಿರೋ ಸುಖ ಕೊಟ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನೀನ್ ವೇಸಿಯ ಅಂತ ಹೇಳ್ಬಿಟ್ಟು FIR ಕಾಪಿನ ಫೈಲ್ ಮಾಡಿ ನೀನೇ ಅವನ ಹತ್ರ ದುಡ್ಡುಗೋಸ್ಕರ ಈ ತರ ನಾಟಕ ಆಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕೇಸ್ ಫೈಲ್ ಮಾಡ್ತೀನಿ, ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿ SI ಆ ಹುಡುಗಿನ ಬಲವಂತವಾಗಿ ಕರ್ಕೊಂಡೋಗಿ ಅವನಿಗೆ ಒಪ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಕಾನ್ಸ್ಟೇಬಲ್ ಬಂದು, ಸರ್ ಇದು ತಪ್ಪು ಸರ್, ಆ ಹುಡುಗಿ ಇನ್ನ ಚಿಕ್ಕ ಹುಡುಗಿ, ಕರ್ಕೊಂಡೋಗಿ ಅವನ ಹತ್ರ ಬಿಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ತಡೆ ಹಿಡಿಬೇಕು ಅಂತ ಅನ್ಕೊಂತಾನೆ. ಆದ್ರೆ SI ಮಾತ್ರ ಆ ಹುಡುಗಿನ ಕರ್ಕೊಂಡ್ ಹೋಗ್ತಾ ಇರೋದನ್ನ ನೋಡಿ ಕಾನ್ಸ್ಟೇಬಲ್ ಇನ್ನ ಸುಮ್ನೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಅವನ ಹತ್ರ ಇರೋಂದು ಗನ್ನನ ಕಿತ್ಕೊಂಡು, ನೀವೇನಾದ್ರೂ ಅವನಿಗೆ ಆ ಹುಡುಗಿನ ಒಪ್ಸಿದ್ರ ಅಂದ್ರೆ ನಾನ್ ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ನೀನ್ ಇಲ್ಲಿಂದ ಓಡೋಗಮ್ಮ ಅಂತ ಹೇಳಿ ಪ್ರಿಯಾಗೆ ಹೇಳ್ತಾನೆ. ಪ್ರಿಯಾ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ತಾ ಇರುವಾಗ ಪ್ರಿಯಾನ ಬಲವಂತವಾಗಿ ಅತ್ಯಾಚಾರ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನಲ್ವಾ, ಅವನ ಹೆಸರು ಸಂತೋಷ್ ಅಂತ. ಸಂತೋಷ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಪ್ರಿಯಾನ ಫಾಲೋ ಮಾಡ್ಕೊಂಡು ಹೋದಾಗ ಪ್ರಿಯಾ ಒಂದತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಅಲ್ಲಿ ನೀರ್ ಹರಿತಾ ಇರುತ್ತೆ, ದೊಡ್ಡದಾಗಿರೋ ಒಂದು ಗುಣಿ ಇರೋದ್ರಿಂದ ಕಾಲ್ ಜಾರ್ದಂಗೆ ಇವಳು ತುಂಬಾ ಜೋರಾಗಿ ಕಿರ್ಚೋದ್ರಿಂದ ಸಂತೋಷ ಹಾಗೆ ಅವರ ಫ್ರೆಂಡ್ಸ್ ಎಲ್ಲರೂ ಇವಳು ಇಷ್ಟು ಮೇಲೆಯಿಂದ ಕೆಳಗಡೆಗೆ ಬಿದ್ದಿದ್ದಾಳೆ ಅಂದ್ರೆ ಖಂಡಿತ ಸತ್ತೋಗ್ಬಿಟ್ಟಿರ್ತಾಳೆ ಬಿಡು ಅಂತ ಅನ್ಕೊಂಡು ಎಲ್ಲರೂ ರಿಟರ್ನ್ ಹೊರಟೋಗ್ಬಿಡ್ತಾರೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಶ್ರೀನಿವಾಸುಲು ಮನೆಗೆ ಬಂದ್ಮೇಲೆ ನಾನು ಆ ಹುಡುಗಿನ ಕಾಪಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅವನು ಅದನ್ನೇ ಥಿಂಕ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ನಂತರ ಸೀನು 21 ವರ್ಷಗಳಾದ್ಮೇಲೆ ಓಪನ್ ಆಗುತ್ತೆ. ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲಿ ಒಂದೇ ಬರ್ತಾ ಇರುತ್ತೆ, ಈ ರಾಷ್ಟ್ರವನ್ನೇ ಶೇಕ್ ಮಾಡಿರೋ ಒಂದು ಕೇಸ್. 2 ಬಾರಿ CM ಆಗಿರೋ ಕಮಲಾದೇವಿ ಅವರು ಈ ಕೇಸ್ ಮುಖಾಂತರ ಅವರು CM ಆಗ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಕ್ರಿಯೇಟ್ ಆಗಿರುತ್ತೆ. ಅದರ ಜೊತೆಗೆ ಪ್ರತಿ ಬಾರಿನೂ ಸೋಲ್ತಾ ಇರೋ ರವಿಕಾಂತ್ ರೆಡ್ಡಿ ಅನ್ನೋ ಅಪೋಸಿಷನ್ ಪಾರ್ಟಿ ಮೆಂಬರ್ ಇವಾಗ CM ಆಗೋ ಚಾನ್ಸಸ್ ಇದಾವ ಅಂತ ಹೇಳಿ ಎಲ್ಲಾ ಕಡೆನೂ ಹಲ್ಚರ್ ಆಗ್ತಾ ಇರುತ್ತೆ. ಆ ವ್ಯಕ್ತಿ ಕೋರ್ಟ್ ಅಲ್ಲಿ ಏನ್ ಪ್ರೂವ್ ಮಾಡ್ತಾನೆ, ಅವನೇನಾದ್ರೂ ಪ್ರೂವ್ ಮಾಡಿದ್ರೆ ರಾಜಕೀಯನೇ ಹದ್ಲು ಬದ್ಲಾಗೋಗ್ಬಿಡುತ್ತೆ ಅಂತ ಹೇಳಿ ಜನರೆಲ್ಲರೂ ಆ ವ್ಯಕ್ತಿ ಕೋರ್ಟ್ ಅಲ್ಲಿ ಏನ್ ಪ್ರೂವ್ ಮಾಡ್ತಾನೆ, ನಾವು ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ವೈಟ್ ಮಾಡ್ತಿರ್ತಾರೆ. ಇವಾಗ ಪ್ರೆಸೆಂಟ್ CM ಆಗಿರೋ ಕಮಲಾದೇವಿ ಇವಾಗ ACP ಆಗಿರೋ ಕೃಷ್ಣಗೆ ಕಾಲ್ ಮಾಡಿ, ನೀನ್ ಏನಾದ್ರೂ ಮಾಡ್ಕೊ, ಅವನು ಇವಾಗ ಎಲ್ಲಿದ್ದಾನೆ ಅಂತ ನೀನೇ ಹುಡುಕ್ಬೇಕು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿದಕ್ಕೆ, ನೀವೇನು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ ಮೇಡಮ್, ಆದಷ್ಟು ಬೇಗ ಅವನನ್ನ ಹಿಡ್ಕೊಂತೀನಿ ಅಂತ ಹೇಳಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ SI ಹುಡುಗಿನ ರೌಡಿಗಳ ಹತ್ರಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡಿರ್ತಾನಲ್ವಾ, ಅದೇ ACP ಕೃಷ್ಣ ಇವಾಗ ಅವನ ಕೆಳಗಡೆ ವರ್ಕ್ ಮಾಡೋ ಆಫೀಸರ್ ನ ಕರೆದ್ಬಿಟ್ಟು ಪ್ಲಾನ್ B ನ ಇವಾಗ ಎಕ್ಸಿಕ್ಯೂಟ್ ಮಾಡೋ, ಆಟೋಮೆಟಿಕ್ ಆಗಿ ಅವನೇ ನನ್ನ ಹತ್ರಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಒಂದು ಚಿಕ್ಕ ರೌಡಿ ಗ್ಯಾಂಗು ಚಿನ್ನಿ ಅನ್ನೋ ಒಂದು ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಆ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ತಾರೆ. ಲಿಟರಲಿ ಹೇಳ್ಬೇಕಂದ್ರೆ ಚಿಕ್ಕ ಹುಡುಗಿ ಕಿಡ್ನಾಪ್ ಆಗಿದ್ರು ಕೂಡ ಸ್ವಲ್ಪನೂ ಕೂಡ ಭಯ ಪಡ್ತಿರೋದಿಲ್ಲ. ಯಾಕೆ ನೀನು ಸ್ವಲ್ಪನೂ ಕೂಡ ಭಯ ಪಡ್ತಿಲ್ಲ ಅಂತ ಕೇಳಿದ್ದಕ್ಕೆ ನಮ್ಮಪ್ಪ
ಪೊಲೀಸ್ ಆಫೀಸರ್ ಅಂತ ಹೇಳಿದ್ದೆ ಆ ರೌಡಿಗಳು ತುಂಬಾ ಭಯ ಪಡ್ತಾರೆ. ಅದರಲ್ಲಿ ಒಬ್ಬ ಇದ್ಕೊಂಡು ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡ್ರೋ, ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಪ್ಪ ಒಬ್ಬ ಕಾನಿಸ್ಟೇಬಲ್ ಅಷ್ಟೇ, ನಾರ್ಮಲ್ ಕಾನಿಸ್ಟೇಬಲ್ ಗೆ ಇಷ್ಟೊಂದು ಹೈಪ್ ಬೇಕಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡೋ ಅಂತ ಹೇಳಿದ್ದೆ ACP. ಆಕ್ಚುಲಿ ಅವನ ಹಿಂದ್ಗಡೆ CM ಇದಾರೆ ಅಂತ ಹೇಳ್ಬಿಟ್ಟು ಒಂದು ಟಾಕ್ ಐತೆ, ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಬಿಡು ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಚಿಕ್ಕ ಹುಡುಗಿ ಇದ್ಕೊಂಡು ನಮ್ಮಪ್ಪ ಏನು ನಾರ್ಮಲ್ ಕಾನಿಸ್ಟೇಬಲ್ ಅಲ್ಲ, ನ್ಯಾಯ ಸಿಗ್ಬೇಕು ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಏನ್ ಮಾಡ್ಬೇಕಂದ್ರೂ ಕೂಡ ಮಾಡ್ತಾರೆ ಅಂತ ಹೇಳಿ ಚಿಕ್ಕ ಹುಡುಗಿ ಧೈರ್ಯದಿಂದ ಹೇಳ್ತಿರ್ತಾಳೆ. ಓ ಹಾಗಾದ್ರೆ ನಿಮ್ಮ ಅಪ್ಪಗೆ 10 ಇಯರ್ಸ್ ಅಲ್ಲಿ 55 ಟ್ರಾನ್ಸ್ಫರ್ಸ್ ಆಗಿದಾವಂತಲ್ಲ, ಅದ್ರ ಕತೆ ಏನು, ಲಾಸ್ಟ್ ಟ್ರಾನ್ಸ್ಫರ್ ಎಲ್ಲಿ ನಡೀತು ಅಂತ ಕೇಳಿದ್ದಕ್ಕೆ ಲಾಸ್ಟ್ ಟ್ರಾನ್ಸ್ಫರ್ ಬಂದ್ಬಿಟ್ಟು 2 ವೀಕ್ಸ್ ಬ್ಯಾಕ್ ನಡೆದಿದ್ದು, ಅದು ಅಮರಾವತಿಯಿಂದ ಅರಕುಗೆ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿದ್ದೆ. ಸರಿ, ಲಾಸ್ಟ್ ಟ್ರಾನ್ಸ್ಫರ್ ಯಾಕೆ ನಡೀತು, ಎಂತಕ್ಕೆ ನಡೀತು ಅಂತ ಹೇಳಿ ನಮ್ಗೆ ಹೇಳೋದಕ್ಕೆ ಆಗುತ್ತೆ ಅಂತ ರೌಡಿಗಳು ಚಿಕ್ಕ ಹುಡುಗಿ ಹತ್ರ ಕೇಳ್ತಾರೆ. ಅದಕ್ಕೆ ಚಿಕ್ಕ ಹುಡುಗಿ ಇದ್ಕೊಂಡು ನಮ್ಮಪ್ಪ ಬಗ್ಗೆ ನಾನು ಒಂದು ಬುಕ್ಕೆ ಬರೆಯೋದಕ್ಕೆ ರೆಡಿ ಆಗಿದ್ದೀನಿ, ಜಸ್ಟ್ ನೀವು 2 ವೀಕ್ಸ್ ಬ್ಯಾಕ್ ಏನ್ ನಡೀತು ಅಂತ ಕೇಳಿದ್ರೆ ನಾನು ಹೇಳ್ದಿರಾ ಇರ್ತೀನ ಅಂತ ಹೇಳಿ ಅವ್ರ ಅಪ್ಪಗೆ 2 ವೀಕ್ಸ್ ಬ್ಯಾಕ್ ಏನ್ ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ನಮ್ಗೆ ಈ ಮೂವಿ ಹೀರೋ ಆಗಿರೋ ಕಾನಿಸ್ಟೇಬಲ್ ತ್ರಿಮೂರ್ತುಲನ ನೋಡಿಸ್ತಾರೆ. ಅವನ ವರ್ಕ್ ಅಲ್ಲಿ ಎಷ್ಟು ನಿಯತ್ತಾಗಿ ವರ್ಕ್ ಮಾಡ್ತಿರ್ತಾನಪ್ಪ ಅಂದ್ರೆ ಇವನ ಹತ್ರಕ್ಕೆ ಯಾರಾದ್ರೂ ನ್ಯಾಯ ಬೇಕು ಅಂತ ಬಂದ್ರೆ ಅವ್ರಿಗೋಸ್ಕರ ಎಷ್ಟು ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ಇವನು ಹಿಂದೇಟ್ ಆಗ್ತಿರೋ ಹಾಗೆ ಅವನು ವರ್ಕ್ ನ ಆ ತರ ಮಾಡ್ತಿರ್ತಾನೆ. ಇನ್ನ ಇವನ ಫ್ಯಾಮಿಲಿ ಬಗ್ಗೆ ನೋಡ್ಕೊಂಡ್ರೆ ಇವನ ಹೆಂಡತಿ ಹೆಸರು ಲಕ್ಷ್ಮಿ ಅಂತ, ಹಾಗೆ ಮಗಳ ಹೆಸರು ಬಂದ್ಬಿಟ್ಟು ಚಿನ್ನಿ. ಇವನು ವರ್ಕ್ ಮಾಡ್ತಿರೋ ಒಂದು ಸ್ಟೇಷನ್ ಅಲ್ಲಿ SI ಆಗಿರೋ ಕನಕರಾಜು, ಹಾಗೆ ಲೇಡಿ ಕಾನಿಸ್ಟೇಬಲ್ ಆಗಿರೋ ಒಂದು ಲೇಡಿ, ಹಾಗೆ 3 ಕಾನಿಸ್ಟೇಬಲ್ಸ್ ಇವನು ವರ್ಕ್ ಮಾಡ್ತಿರೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕೂಡ ವರ್ಕ್ ಮಾಡ್ತಿರ್ತಾರೆ. ಹೀಗಿರೋವಾಗ ಒಂದು ದಿನ ಹೀರೋ ಅವನ ಮಗಳನ್ನ ಸ್ಕೂಲ್ ಹತ್ರ ಬಿಡೋದಕ್ಕೆ ಗಾಡಿಗೆ ಹತ್ತಿಸ್ಕೊಂಡು ಹೆಂಡತಿಗೆ ಬರ್ತೀನಿ ಅಂತ ಹೇಳಿ ಅವನು ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ. ಆವಾಗ SI ಕನಕರಾಜು ಇದ್ಕೊಂಡು ಇವತ್ತು ಜನಬಲ ಪಾರ್ಟಿಗೆ ಸಂಬಂಧಪಟ್ಟಿರೋ ಒಂದು ಫಂಕ್ಷನ್ ನಡೀತಾ ಐತೆ, ಕಮಲಾದೇವಿ ಮಗ ಆಗಿರೋ ಸಂತೋಷ್ ಸ್ಪೀಚ್ ಕೊಡೋದಕ್ಕೆ ಬರ್ತಿರೋದ್ರಿಂದ ನೀವೆಲ್ಲರೂ ಕೂಡ ಜನಬಲ ಪಾರ್ಟಿ ಫಂಕ್ಷನ್ ನಡೀತಾ ಇರೋ ಹತ್ರಕ್ಕೆ ಹೋಗಿ ಬಂದೋಬಸ್ತು ಚೆನ್ನಾಗಿ ಕೊಡಿ ಅಂತ ಹೇಳಿ SI ಕನಕರಾಜು ಹೇಳೋದ್ರಿಂದ ತ್ರಿಮೂರ್ತುಲ ಹಾಗೆ ಇನ್ನ ಸ್ವಲ್ಪ ಕಾನಿಸ್ಟೇಬಲ್ಸ್ ಎಲ್ಲರೂ ಕೂಡ ಆ ಪಾರ್ಟಿ ನಡೀತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಆವಾಗ ACP ಕೃಷ್ಣ ಇದ್ಕೊಂಡು ಎಲ್ಲಾರ್ಗು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ಈ ಫಂಕ್ಷನ್ ನಲ್ಲಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಾರ್ದು, ಈ ಫಂಕ್ಷನ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ದಿರೋ ಹಾಗೆ ನೀವೇ ನೋಡ್ಕೋಬೇಕು ಅಂತ ಹೇಳಿ ಎಲ್ಲಾರ್ಗು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ನಂತರ ಆ ಫಂಕ್ಷನ್ ಗೆ ಮೈನ್ ಲೀಡ್ ಆಗಿರೋ ಸಂತೋಷ್ ಬಾಬು ಮಾತಾಡೋದಕ್ಕೆ ಬಂದು ನಮ್ಮಮ್ಮ ಆಗಿರೋ ಕಮಲಾ ದೇವಿ ಅವರು ಈ ರಾಷ್ಟ್ರವನ್ನ ಪರಿಪಾಲನೆ ಮಾಡಿದ್ದಾರೆ, ಇವಾಗ PM ಆಗ್ಬೇಕು ಅಂತ ಅನ್ಕೊಂತಿದ್ದಾರೆ, ಅವ್ರೇನಾದ್ರೂ PM ಆದ್ರೆ ಈ ರಾಷ್ಟ್ರವನ್ನ ಯಾರ್ ನೋಡ್ಕೊಂತಾರೆ ಅಂತ ಹೇಳಿ ಸಂತೋಷ್ ಬಾಬು ಮಾತಾಡ್ತಿರುವಾಗ ಇವನಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಜೋರಾಗಿ ಕೂಗಾಡ್ತಾ ಈ ರಾಷ್ಟ್ರಕ್ಕೆ ನೀವೇ CM ಆಗ್ಬೇಕು ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡಿರೋ ಕಾನಿಸ್ಟೇಬಲ್ ತ್ರಿಮೂರ್ತುಳು ಲೇಡಿ ಕಾನಿಸ್ಟೇಬಲ್ ಹತ್ರ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳಿಂದ ರವಿಕಾಂತ್ ರೆಡ್ಡಿ ಅವರ ಪಾರ್ಟಿ ಇಲ್ಲಿ ನಡೀತಾ ಇತ್ತಲ್ವಾ, ಇವಾಗ ಇವರ ಪಾರ್ಟಿ ಇಲ್ಲಿಗೆ ಬಂದು ಇಷ್ಟೊಂದು ಆಡಂಬರ ಮಾಡೋದು ಬೇಕಾಗಿತ್ತ ಅಂತ ಕೇಳಿದ್ದಕ್ಕೆ ಆವಾಗ ಲೇಡಿ ಕಾನಿಸ್ಟೇಬಲ್ ಇದ್ಕೊಂಡು ನಿನಗೆ ಈ ವಿಷಯ ಗೊತ್ತಿಲ್ವಾ, ಇದು ರವಿಕಾಂತ್ ರೆಡ್ಡಿ ಪಾರ್ಟಿ ಅವರ ಪ್ಲೇಸ್ ಅಂತ ಗೊತ್ತಿದ್ದೇನೆ, CM ಕಮಲಾದೇವಿ ಅವರು ತನ್ನ ಮಗ ಆಗಿರೋ ಸಂತೋಷ್ ಬಾಬುನ ಇಲ್ಲಿ ನಿಲ್ಸಿ CM ಆಗಿ ಮಾಡ್ಬೇಕು ಅಂತ ಹೇಳಿ ರೆಡಿ ಆಗೋಗ್ಬಿಟ್ಟಿದ್ದಾರೆ, ಇದರಿಂದ ರವಿಕಾಂತ್ ರೆಡ್ಡಿ ಪಾರ್ಟಿನ ಕೊಲಾಪ್ಸ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಹಾಕಿದ್ದಾರೆ ಅಂತ ಹೇಳ್ತಾಳೆ. ಈ ಇಬ್ಬರು ಪಾರ್ಟಿಗಳು ಏನಾದ್ರೂ ಮಾಡ್ಕೊಳ್ಳಿ, ಈ ಎಲೆಕ್ಷನ್ಸ್ ಆಗೋವರ್ಗುನು ನಮ್ಗೆ ಈ ನರಕ ತಪ್ಪಿದ್ದಲ್ಲ, ನಾವು ಬಂದೋಬಸ್ತ್ಗೆ ಬಂದು ಕತ್ತೆ ತರ ವರ್ಕ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ಸ್ಪೀಟಿ ಅನ್ನೋ ಒಂದು ಹುಡುಗಿ ಈ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸ್ಪೀಟಿ ತ್ರಿಮೂರ್ತುಳ ಹತ್ರ ಬಂದು ಮಾತಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಯಾಕಂದ್ರೆ ಸ್ಪೀಟಿಗೆ ಕಾಲೇಜಲ್ಲಿ ತ್ರಿಮೂರ್ತುಳು ಸೀನಿಯರ್ ಆಗಿರೋದ್ರಿಂದ ಬಂದು ತ್ರಿಮೂರ್ತುಳ ಹತ್ರ ಮಾತಾಡ್ಕೊಂಡು ಹೋಗ್ತಾಳೆ. ಮತ್ತೊಂದು ಕಡೆ ಯುವಜನ ಪಾರ್ಟಿ ನಾಯಕ ಆಗಿರೋ ರವಿಕಾಂತ್ ರೆಡ್ಡಿ ನಮ್ಮ ಹತ್ರ ಪವರ್ ಹಾಗೆ ಮನಿ ಎರಡೂನು ಐತೆ, ಜನರಿಗೆ ಒಳ್ಳೇದನ್ನ ಮಾಡೋಣ ಅಂತ ಅನ್ಕೊಂತ ಇದ್ರೆ ಇವಾಗ ಈ ಪಾರ್ಟಿ ಅವರು ಬಂದ್ಬಿಟ್ಟು ಅದನ್ನ ಕೆಡಿಸ್ಬೇಕು ಅಂತ ಅನ್ಕೊಂತ ಇದ್ದಾರೆ. ಯಾವ್ದು ಹೇಗಾಗುತ್ತೋ ನಮ್ಗೂನು ಕೂಡ ಗೊತ್ತಿಲ್ಲ, ಬಟ್ CM ಆಗಿರೋ ಕಮಲಾದೇವಿ ಅವರು ಈ ಫಂಕ್ಷನ್ ಗೆ ಯಾವಾಗ ಅಟೆಂಡ್ ಆಗ್ತಾರೋ ತಿಳ್ಕೊಳ್ಳಿ ಅಂತ ಹೇಳಿ ರವಿಕಾಂತ್ ರೆಡ್ಡಿ ತನ್ನ ವ್ಯಕ್ತಿಗಳಿಗೆ ಹೇಳ್ತಾನೆ. ಮತ್ತೊಂದು ಕಡೆ ಕಮಲಾದೇವಿ ತನ್ನ PA ಆಗಿರೋ KK ಹತ್ರ ಮಾತಾಡ್ತಾ ನಾನು ಫಂಕ್ಷನ್ ಅಲ್ಲಿ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ಸಿಂಪತಿ ಗೈನ್ ಮಾಡೋದಕ್ಕೆ ಈ ಬಾರಿ ಏನ್ ಪ್ಲಾನ್ ಮಾಡಿದ್ರ ಅಂತ ಕೇಳ್ತಾಳೆ. ಆವಾಗ KK ಇದ್ಕೊಂಡು ಮೇಡಮ್ ನಾವ್ ಹಾಕಿರೋ ಪ್ಲಾನ್ ಏನಪ್ಪಾ ಅಂದ್ರೆ ನೀವು ಫಂಕ್ಷನ್ ಅಲ್ಲಿ ಮಾತಾಡ್ತಿರುವಾಗ ನಿಮ್ ಮೇಲೆ ಮೊಟ್ಟೆಗಳು ಹಾಗೆ ಟೊಮೊಟೊಗಳನ್ನ ಎಸಿತಾರೆ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲಾ ವ್ಯಕ್ತಿಗಳನ್ನ ನಾನು ರೆಡಿ ಮಾಡಿದ್ದೀನಿ, ಅದು ರವಿಕಾಂತ್ ರೆಡ್ಡಿ ಪ್ಲೇಸ್ ಆಗಿರೋದ್ರಿಂದ ಖಂಡಿತ ಅವನೇ ಇದನ್ನ ಮಾಡ್ಸಿರ್ತಾನೆ ಅಂತ ಹೇಳಿ ಜನರೆಲ್ಲರೂ ನಂಬ್ತಾರೆ. ಇದರಿಂದ ಸಿಂಪತಿ ನಿಮ್ಗೆ ಸಿಗುತ್ತೆ, ನಿಮ್ಮ ಮಗ ಆಗಿರೋ ಸಂತೋಷ್ ಬಾಬು CM ಆಗೋದಕ್ಕೆ ಚಾನ್ಸಸ್ ಇದಾವೆ ಅಂತ ಹೇಳ್ತಾರೆ.
ಹೇಳ್ತಾನೆ. ಅದಕ್ಕೆ ಕಮಲಾದೇವಿ ಇದ್ಕೊಂಡು ಇದು ಓಲ್ಡ್ ಪ್ಲಾನ್ ಆಗೋಯ್ತು, ತುಂಬಾ ದಿನಗಳ ಹಿಂದೆ ಇದು ವರ್ಕ್ ಆಗ್ತಾ ಇತ್ತು, ಬಟ್ ಇವಾಗ ಅದು ನಡೆಯೋದಿಲ್ಲ, ಇವಾಗ ದ್ರೌಪದಿ ವಸ್ತ್ರಾಭರಣ ನಡೀಲೇಬೇಕು. ಆ ಫಂಕ್ಷನ್ ಅಲ್ಲಿ ಎಷ್ಟು ಅವಮಾನ ನನಗಾಗುತ್ತೋ ಅಷ್ಟು ಜನರು ನನ್ನ ಕಡೆ ಸಿಂಪತಿ ತೋರಿಸ್ತಾರೆ, ಇದರಿಂದ ಜನರಿಗೆ ಕೋಪ ಬಂದು ನನ್ನ ಮಗನಿಗೆ ಎಲ್ಲರೂ ಓಟ್ ಹಾಕ್ಬೇಕು ಅಂತ ಹೇಳಿ ಈ ದ್ರೌಪದಿ ವಸ್ತ್ರಾಭರಣ ಮಾಡೋದಕ್ಕೆ ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ ಪಿ ಎ ಹತ್ರ ಅಂತಾಳೆ. ಅದಕ್ಕೆ ಪಿ ಎ ಎತ್ಕೊಂಡು ಮೇಡಮ್ ಇವಾಗ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿದೀವಿ ಅಂತ ಹೇಳಿ ಪೊಲೀಸರ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಏನು ಹೇಳೋದಕ್ಕೆ ಹೋಗ್ಬೇಡ, ಅವ್ರ ಕೆಲ್ಸ ಏನಾಯ್ತಾ ಅವ್ರು ಮಾಡ್ಕೊಂತಾರೆ, ನೀನು ಪ್ಲಾನ್ ಬಿ ನ ಇಂಪ್ಲಿಮೆಂಟ್ ಮಾಡೋ ಅಂತ ಹೇಳಿ ಸ್ವಲ್ಪ ತಾದ್ಮೇಲೆ ಕಮಲಾದೇವಿ ಫಂಕ್ಷನ್ ನಡೀತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ಕಮಲಾದೇವಿ ಇವಾಗ ಪ್ರೆಸೆಂಟ್ ಸಿಎಂ ಆಗಿರೋದ್ರಿಂದ ರವಿಕಾಂತ್ ರೆಡ್ಡಿ ಪಾರ್ಟಿ ಅವರು ಎಲ್ಲರೂ ಬಂದು ಮೇಡಮ್ ನೀವು ಫಸ್ಟ್ ಟೈಮ್ ನಮ್ಮ ಪ್ಲೇಸ್ ಹತ್ರ ಬರ್ತಾ ಇದ್ದೀರಾ, ನಿಮ್ಮ ಪಾರ್ಟಿಗೆ ಈ ಫಂಕ್ಷನ್ ಗೆ ಏನು ನಾವೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ಅಂತ ಹೇಳಿ ಅವನು ಕಮಲಾದೇವಿಗೆ ವೆಲ್ಕಮ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಕಮಲಾದೇವಿ ತನ್ನ ಮಗನ ಹತ್ರ ಮಾತಾಡಿ ಸ್ಟೇಜ್ ಮೇಲೆಗೆ ಹೋಗಿ ಸ್ಪೀಚ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಕಮಲಾದೇವಿ ರೆಡಿ ಮಾಡಿರೋ ವ್ಯಕ್ತಿಗಳು ಈ ಜನರಲ್ಲಿ ಮಿಕ್ಸ್ ಆಗೋಗ್ಬಿಟ್ಟಿರ್ತಾರೆ. ಕಮಲಾದೇವಿ ಹೋಗಿ ಸ್ಪೀಚ್ ನ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ತಾದ್ಮೇಲೆ ಕಮಲಾದೇವಿ ಪಿ ಎಸಿಪಿ ಕೃಷ್ಣಗೆ ಸನ್ನಿಹಿಗಳ ಮೂಲಕ ಎಚ್ಚರಿಕೆ ಕೊಡ್ತಾನೆ. ಇದರಿಂದ ಎಸಿಪಿ ತನ್ನ ಕೆಳಗಡೆ ವರ್ಕ್ ಮಾಡ್ತಾ ಇರೋ ಪೊಲೀಸರಿಗೆ ನೀವೆಲ್ಲರೂ ಇಲ್ಲಿ ವರ್ಕ್ ಮಾಡಿದ್ದು ಸಾಕು, ನಿಮ್ಗೆ ಇವಾಗ ಸ್ವಲ್ಪ ಕೆಲಸ ಬಿದ್ದೈತೆ ಅಂತ ಹೇಳಿ ಸ್ಟೇಜ್ ಹಿಂದ್ಗಡೆಗೆ ಹೋಗೋದಕ್ಕೆ ಹೇಳ್ತಾನೆ. ಎಲ್ಲರೂ ಹೋಗ್ತಿರುವಾಗ ಈ ಲೇಡಿ ಕಾನಿಸ್ಟೇಬಲ್ ನಮ್ಮ ತ್ರಿಮೂರ್ತಲು ಕಾನಿಸ್ಟೇಬಲ್ ನ ಕರೆಯೋದ್ರಿಂದ ಅವನು ಕೂಡ ಹೋಗ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಈ ಜನರಲ್ಲಿ ಮೊಟ್ಟೆಗಳು ಹಾಗೆ ಟೊಮೊಟೊಗಳನ್ನ ಹಿಡ್ಕೊಂಡಿರೋ ವ್ಯಕ್ತಿಗಳನ್ನ ನೋಡಿ ಇಲ್ಲೇನೋ ಒಂದು ನಡೆಯುತ್ತೆ ಅಂತ ಹೇಳಿ ಇವನ್ಗೆ ಡೌಟ್ ಬಂದ್ಬಿಡುತ್ತೆ. ಇದರಿಂದ ಇವನು ಲೈಟಿಂಗ್ ಹಾಗೆ ಡಿಜೆ ನ ಮಿಕ್ಸ್ ಮಾಡ್ತಿರೋ ವ್ಯಕ್ತಿ ಹತ್ರಕ್ಕೆ ಹೋಗಿ ಅವನ ಜೊತೆ ಮಾತಾಡ್ಕೊಂಡು ಸ್ಪೀಚ್ ನಡೀತಿರುವಾಗ ಟೊಮೊಟೊಗಳ ಹಾಗೆ ಮೊಟ್ಟೆಗಳನ್ನ ಎಸೆಯೋ ಒಂದು ಟೈಮ್ಗೆ ಲೈಟ್ ಆನ್ ಅಂಡ್ ಆಫ್ ಮಾಡ್ಕೊಂಡು ಡಿಜೆ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ಲೇ ಮಾಡ್ತಾನೆ. ಇದರಿಂದ ಜನರೆಲ್ಲರೂ ಡ್ಯಾನ್ಸ್ ಮಾಡ್ತಿರುವಾಗ ಇಲ್ಲಿ ಏನ್ ನಡೀತೈತೆ ಅನ್ನೋದು ಕಮಲಾದೇವಿಗೆ ಅರ್ಥ ಆಗದೆ ಸರಿ ಇದೇಗೋ ಆಗೋಗ್ಬಿಟ್ಟೈತೆ, ಬಟ್ ಪ್ಲಾನ್ ಬಿ ಮಾತ್ರ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು, ದ್ರೌಪದಿ ವಸ್ತ್ರಾಭರಣ ನಡೀಲೇಬೇಕು ಅಂತ ಹೇಳಿ ಕಮಲಾದೇವಿ ನಡ್ಕೊಂಡು ಬರ್ತಿರುವಾಗ ಅವಳು ಮೊದ್ಲೇ ರೆಡಿ ಮಾಡಿರೋ ವ್ಯಕ್ತಿ ಕಮಲಾದೇವಿ ಸೀರೆನ ಕಿತ್ತಾಕ್ ಬಿಡ್ಬೇಕು ಅಂತ ಹೇಳಿ ರೆಡಿ ಆಗಿರ್ತಾನೆ. ಸಿಎಂ ಸ್ಟೇಜ್ ಇಂದ ಕೆಳಗಡೆಗೆ ಇಳಿದು ಬರೋತಷ್ಟಿಗೆ ಒಬ್ಬ ವ್ಯಕ್ತಿ ಸೀರೆನ ಹಿಡ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಕಾನಿಸ್ಟೇಬಲ್ ತ್ರಿಮೂರ್ತಲು ಅಲ್ಲಿದ್ದು ಮೇಡಮ್ ನೀವೇನು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ, ನಿಮ್ ಮೇಲೆ ಯಾರು ಕೈ ಹಾಕೋದಿಲ್ಲ ಅಂತ ಹೇಳಿ ಈ ರೌಡಿಗಳು ಯಾರ್ಯಾರು ಕಮಲಾದೇವಿ ಸೀರೆನ ಕಿತ್ತೋದಕ್ಕೆ ಇಟ್ಟಿರ್ತಾರೋ ಆ ರೌಡಿಗಳನ್ನ ಬೀದಿ ನಾಯಿಗಳನ್ನ ಹೊಡೆದಂಗೆ ಹೊಡೆದು ಕಮಲಾದೇವಿನ ಅಲ್ಲಿಂದ ಸೇಫ್ ಆಗಿ ಕಳಿಸ್ಬಿಡ್ತಾನೆ. ಇದರಿಂದ ಕಮಲಾದೇವಿಗೆ ಉರ್ದೋಗ್ಬಿಡುತ್ತೆ. ಮನೆಗೆ ಬಂದ್ಮೇಲೆ ಅವನ ಮಗ ಆಗಿರೋ ಸಂತೋಷ್ ಬಾಬು ನಾವ್ ಹಾಕಿರೋ ಪ್ಲಾನ್ ಯಾವುದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳಿ ಕಮಲಾದೇವಿಗೆ ವಾರ್ನಿಂಗ್ ಕೊಡ್ತಾನೆ. ಆವಾಗ ಕಮಲಾದೇವಿ ಇದ್ಕೊಂಡು ಎಸಿಪಿ ಕೃಷ್ಣ ಹತ್ರ ನಿಯತ್ತಾಗಿ ವರ್ಕ್ ಮಾಡ್ತೀನಿ ಅನ್ನೋ ಪೊಲೀಸ್ ಆಫೀಸರ್ಸ್ ಯಾರನ್ನು ಕೂಡ ನನ್ ಪಕ್ಕದಲ್ಲಿ ಇರಬಾರ್ದು, ಹಾಗೆ ಇವತ್ತು ಹಾಕಿರೋ ಪ್ಲಾನ್ ಎಲ್ಲ ಕೆಟ್ಟಿರೋದು ಕಾನಿಸ್ಟೇಬಲ್ ತ್ರಿಮೂರ್ತಲು ಇಂದ ಅಲ್ವಾ, ಅವನನ್ನ ಬೇರೆ ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡಾಕು ಅಂತ ಎಸಿಪಿ ಕೃಷ್ಣ ಹತ್ರ ಹೇಳೋದ್ರಿಂದ ನೆಕ್ಸ್ಟ್ ಡೇನೆ ಎಸಿಪಿ ಕೃಷ್ಣ ಅವನು ವರ್ಕ್ ಮಾಡ್ತಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಫ್ಯಾಕ್ಟ್ಸ್ ಮುಖಾಂತರ ಒಂದು ಪೇಪರ್ ನ ಸೆಂಡ್ ಮಾಡ್ತಾನೆ. ಅದನ್ನ ನೋಡಿರೋ SI ಕನಕರಾಜು ನಿನಗೆ ಮತ್ತೆ ಟ್ರಾನ್ಸ್ಫರ್ ಬಂದೈತಿ ಅಂತ ಹೇಳಿ ಅವನು ಬಾಧೆ ಪಡ್ತಿರುವಾಗ ನೀವ್ ಆತರ ಫೀಲ್ ಆಗೋದಕ್ಕೆ ಹೋಗ್ಬೇಡಿ ಸರ್, ನನಗೆ ತುಂಬಾ ದಿನಗಳಿಂದ ಇದು ರೂಢಿ ಆಗೋಗ್ಬಿಟ್ಟೈತಿ ಅಂತ ಹೇಳಿ ಆ ಟ್ರಾನ್ಸ್ಫರ್ ಪೇಪರ್ ನ ಹೆಂಡತಿ ಹತ್ರಕ್ಕೆ ಎತ್ಕೊಂಡು ಹೋಗ್ತಾನೆ. ಮೊದ್ಲು ಹೆಂಡತಿ ಆ ಟ್ರಾನ್ಸ್ಫರ್ ಪೇಪರ್ ನ ನೋಡಿ ಬಾಧೆ ಪಟ್ರು ಕೂಡ ನೆಕ್ಸ್ಟ್ ಸೆಕೆಂಡ್ ತುಂಬಾ ಖುಷಿ ಪಡ್ತಾಳೆ. ಅದನ್ನ ನೋಡಿ ಮಗಳಾಗಿರೋ ಚಿನ್ನಿ ಅಪ್ಪ ನೀನು ಮೊದ್ಲು ಟ್ರಾನ್ಸ್ಫರ್ ಅಂತ ಹೇಳಿದಾಗ ಅಮ್ಮ ತುಂಬಾ ಕೋಪ ಪಟ್ರು, ಬಟ್ ಯಾಕೆ ಮತ್ತೆ ಖುಷಿಯಾಗಿದ್ದಾರೆ ಅಂತ ಕೇಳಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರಾನ್ಸ್ಫರ್ ಆಗ್ತಿರೋದು ಹರ್ಕೂಗಲ್ವಾ, ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಹರ್ಕೂದಲ್ಲಿ, ಆವಾಗೆ ನೀನು ಹುಟ್ಟಿದ್ದು, ಅದಕ್ಕೆ ನಿಮ್ಮಮ್ಮ ಅಷ್ಟೊಂದು ಖುಷಿ ಪಡ್ತಿದ್ದಾರೆ, ಅಲ್ಲಿಗೆ ಹೋದ್ರೆ ಖುಷಿಯಾಗಿರ್ಬೋದು ಅಂತ ಹೇಳಿ ನಿಮ್ಮಮ್ಮ ಆಲೋಚನೆ ಅಂತ ಹೀರೋ ತನ್ನ ಮಗಳ ಹತ್ರ ಅಂತಾನೆ. ಅದೇ ದಿನ ಇವರು ಹರ್ಕೂಗೆ ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತ್ರಿಮೂರ್ತಲು ಆ ಸ್ಟೇಷನ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಹೋಗ್ತಾನೆ. ಅಲ್ಲಿರೋ ಪೊಲೀಸ್ ಆಫೀಸರ್ ಲೇಡಿ ಇದ್ಕೊಂಡು ಇವನ ಜಾಯಿನಿಂಗ್ ಲೆಟರ್ ನ ನೋಡಿ ವರ್ಕ್ ಏನಪ್ಪಾ ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಒಂದು ವಿಲೇಜ್ ಅಲ್ಲಿ ಹಳೆ ಸ್ಟೇಷನ್ ಐತೆ, ತುಂಬಾ ದಿನಗಳಿಂದ ಅದನ್ನ ಜಸ್ಟ್ ರೆಕಾರ್ಡ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡ್ತಾ ಇದೀವಿ, ನೀನು ಡೈಲಿ ಈ ಪೊಲೀಸ್ ಸ್ಟೇಷನ್ ಗೆ ಬಂದು ಸಿಗ್ನೇಚರ್ ಹಾಕಿ ಆ ರೆಕಾರ್ಡ್ಸ್ ಮೈಂಟೈನ್ ಮಾಡ್ತಿರೋ ಒಂದು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ತ್ರಿಮೂರ್ತಳು ತುಂಬಾ ಖುಷಿ ಪಡ್ತಾನೆ. ಯಾಕಪ್ಪ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಬ್ಬ ಕಾನಿಸ್ಟೇಬಲ್ ಒಂದು ಹುಡುಗಿನ ಕಾಪಾಡೋದಕ್ಕೆ ಹೋಗಿ ಅದೇ ಗಿಲ್ಟಿಯಿಂದ ಸತ್ತೋಗ್ಬಿಟ್ಟಿರ್ತಾನಲ್ವಾ, ಆ ವ್ಯಕ್ತಿ ಮಗನೇ ಈ ತ್ರಿಮೂರ್ತಳು ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ. ಇದರಿಂದ ಅವನು ಆ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರಪ್ಪ ಆಗಿರೋ ಶ್ರೀನಿವಾಸಲು ಕೂಡ
ಕೂಡ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಇವನು ಆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಚಿಕ್ಕವಾಗ ಅವ್ರ ಅಪ್ಪ ಹತ್ರ ತುಂಬಾ ಮೆಮೊರೀಸ್ ಇಟ್ಕೊಂಡಿರ್ತಾನಲ್ವಾ, ಅವುಗಳನ್ನೆಲ್ಲ ರೀಕಾಲ್ ಮಾಡ್ಕೊಂತಾನೆ. ನಂತರ ಇವನು ಆ ಸ್ಟೇಷನ್ ಹತ್ರ ಬಂದಿದ್ದೆ ಅದು ತುಂಬಾ ಹಳೇದಾಗಿರೋದ್ರಿಂದ ಧೂಳ್ ತುಂಬಿಕೊಂಡಿರುತ್ತೆ. ಇವನು ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದಕ್ಕೆ ಇಟ್ಟಿರೋದ್ರಿಂದ ಇವನು ಹಳೆ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇರ್ತಾನೆ. ಇವಾಗ ಇವನಿಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಅಪ್ಪ ಆಗಿರೋ ಶ್ರೀನಿವಾಸಲು ಒಂದು ಹುಡುಗಿ ನನ್ನನ್ನ ಯಾರೋ ಬಲವಂತವಾಗಿ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಬಂದಾಗ ಅವನು ಒಂದು FIR ಕಾಪಿನ ಬರ್ದಿರ್ತಾನಲ್ವಾ, ಆ FIR ಕಾಪಿ ತ್ರಿಮೂರ್ತುಳಿಗೆ ಸಿಗುತ್ತೆ. ಅದರ ಜೊತೆಗೆ ಸ್ವಲ್ಪ ತಾದ್ಮೇಲೆ SI ಕೃಷ್ಣನು ಕೂಡ ಒಂದು FIR ಕಾಪಿನ ಬರ್ದಿರ್ತಾನಲ್ವಾ, ಅದು ಕೂಡ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮೊದ್ಲು ಇವ್ರಪ್ಪ ಬರ್ದಿರೋ FIR ಕಾಪಿನ ನೋಡ್ಕೊಂಡ್ರೆ ಬಲವಂತವಾಗಿ ಆ ಹುಡುಗಿನ ಸಂತೋಷ್ ಬಾಬು ಅನ್ನೋನು ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳಿ ಆ FIR ಕಾಪಿಯಲ್ಲಿ ಇರುತ್ತೆ. ಹಾಫ್ ಅನ್ ಅವರ್ ಆದ್ಮೇಲೆ SI ಕೃಷ್ಣ ಬರ್ದಿರೋ ಒಂದು FIR ಕಾಪಿಯಲ್ಲಿ ಸಂತೋಷ್ ಬಾಬು ಇದರಲ್ಲಿ ವಿಕ್ಟಿಮ್ ಆ ಹುಡುಗಿ ವೇಶ್ಯೆ ಆಗಿರೋದ್ರಿಂದ ದುಡ್ಡು ಕೊಡು ಅಂತ ಹೇಳಿ ಬಲವಂತ ಮಾಡಿದಾಳೆ ಅಂತ ಹೇಳಿ FIR ಕಾಪಿನ ಬರ್ದಿರ್ತಾನೆ. ಇದೆಲ್ಲ ಆದ್ಮೇಲೆ ಇದೊಂದು ಸೂಸೈಡ್ ಕೇಸ್ ಅಂತ ಹೇಳಿ ಕ್ಲೋಸ್ ಮಾಡಕ್ ಬಿಟ್ಟಿರ್ತಾರೆ. ಈ ಎರಡು FIR ಕಾಪೀಸ್ ನ ನೋಡಿ ತ್ರಿಮೂರ್ತುಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ನಮ್ಮಪ್ಪ ಸತ್ತೋಗೋದಕ್ಕೂ ಮೊದ್ಲು ಬರ್ದಿರೋ ಒಂದು FIR ಕಾಪಿಯಲ್ಲಿ ಈ ತರ ಬರ್ದಿದ್ರೆ ಈ SI ಕೃಷ್ಣ ಯಾಕೆ ಅದನ್ನ ರಿವರ್ಸ್ ಆಗಿ ಬರ್ದಿದ್ದಾನೆ ಅಂತ. ಇದರಿಂದ SI ಕೃಷ್ಣ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ SI ಕನಕರಾಜುಗೆ ಕಾಲ್ ಮಾಡಿ ACP ಕೃಷ್ಣ ಎಂತವನು ಅಂತ ಕೇಳಿದ್ದಕ್ಕೆ ಅವನು ಪೊಲೀಸ್ ಡ್ರೆಸ್ ಹಾಕೊಂಡಿರೋ ಪೊಲಿಟಿಷಿಯನ್ ಗೆ ಸಪೋರ್ಟ್ ಮಾಡೋ ವ್ಯಕ್ತಿ ಅಂತ ಹೇಳಿದ್ದೆ. ನಂತರ ನಮ್ಮ ಹೀರೋ ಸ್ಪೀಟಿ ಅನ್ನೋ ಒಂದು ಹುಡುಗಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ತಾಳೆ ಅಲ್ವಾ, ಅವಳಿಗೆ ಕಾಲ್ ಮಾಡಿ ಈ ಕಮಲಾದೇವಿ ಮಗ ಆಗಿರೋ ಸಂತೋಷ್ ಬಾಬು ಬಗ್ಗೆ ನಿನಗೇನ್ ಗೊತ್ತು, ಅವನೇನಾದ್ರೂ ಅತ್ಯಾಚಾರ ಮಾಡೋಣ ಅಂತ ಕೇಳಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಇಲ್ಲೀಗಲ್ ಆಗಿ ತುಂಬಾ ಅತ್ಯಾಚಾರಗಳನ್ನ ಮಾಡಿದ್ದಾನೆ. ಆದ್ರೆ ಲೀಗಲ್ ಆಗಿ ನೋಡ್ಕೊಂಡ್ರೆ ಅವನ ಮೇಲೆ ಯಾವುದೇ ಎಲಿಗೇಷನ್ಸ್ ಇಲ್ಲ. ಪ್ರಜೆಗಳಿಗೆ ಗೊತ್ತಿರೋ ಹಾಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅವನೊಬ್ಬ ಸೈಕೋ ನನ್ ಮಗ ಅಂತ ಹೇಳ್ತಾಳೆ. ಆವಾಗ ತ್ರಿಮೂರ್ತಳು ಫಿಕ್ಸ್ ಆಗಿ ಹೋಗ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಇವನು ಚಿಕ್ಕವಾಗಿದ್ದಾಗ ಅವರ ತಂದೆ ಸತ್ತೋಗೋ ಟೈಮಲ್ಲಿ ನಾನು ಆ ಹುಡುಗಿನ ಕಾಪಾಡೋದಕ್ಕಾಗ್ಲಿಲ್ಲ ಅನ್ನೋ ಒಂದು ಮಾತು ಹೀರೋಗೆ ನೆನಪಾಗೋದ್ರಿಂದ ಪ್ರಿಯಾ ಕೇಸ್ ಏನಾಯ್ತು, ಲಾಸ್ಟ್ ಗೆ ಆ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಒಂದು ವಿಷಯನ ತನ್ನ ಹೆಂಡತಿ ಹತ್ರ ಹೇಳಿದಾಗ ಹೆಂಡತಿ ಕೇಸ್ ಬಗ್ಗೆ ಕೇಳಿಸ್ಕೊಂಡು ಅಂದ್ರೆ ಈ ಕೇಸ್ ಅಲ್ಲಿ ಮುಂದಕ್ಕೆ ಹೋಗೋ ಒಂದು ಮಾರ್ಗನೇ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಇದ್ಕೊಂಡು ಇಲ್ಲ ಇದ್ರಲ್ಲಿ ಮುಂದಕ್ಕೆ ಹೋಗ್ಬೋದು. ಈ FIR ಕಾಪಿ ಫೈಲ್ ಆಗಿದ್ದ 11 ದಿನ ಆದ್ಮೇಲೆ ಪ್ರಿಯಾ ಅವ್ರ ಅಮ್ಮ ಆಗಿರೋ ಪಾರ್ವತಮ್ಮ 11 ದಿನಗಳಾದ್ಮೇಲೆ ಅವಳ ಮಗಳು ಕಾಣಿಸ್ತಿಲ್ಲ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ರೈಸ್ ಮಾಡಿದ್ದಾಳೆ. ಈ ಮಿಸ್ಸಿಂಗ್ ಕಂಪ್ಲೇಂಟ್ ಇಟ್ಕೊಂಡು ನೆಕ್ಸ್ಟ್ ಏನಾಗೈತೆ ಅಂತ ತಿಳ್ಕೋಬಹುದು ಅಂತ ಹೇಳಿ ಆ ಕಂಪ್ಲೇಂಟ್ ಅಲ್ಲಿ ಅಡ್ರೆಸ್ ಇರುತ್ತಲ್ವಾ, ಪಾರ್ವತಮ್ಮನ ಮೀಟ್ ಆಗಿ ಅವರ ಮಗಳಿಗೆ ಏನಾಯ್ತು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ತ್ರಿಮೂರ್ತುಳು ಅವರ ಮನೆ ಹತ್ರ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಪಾರ್ವತಮ್ಮ ಇರೋದಿಲ್ಲ, ಆದ್ರೆ ಅವರ ಬ್ರದರ್ ಆಗಿರೋ ನಾಗಯ್ಯ ಅಲ್ಲಿ ಇರ್ತಾನೆ. ತ್ರಿಮೂರ್ತುಳು ನಾಗಯ್ಯ ಹತ್ರ ಅವರಪ್ಪ ಪ್ರಿಯಾಗೆ ಮಾಡಿರೋ ಒಂದು ಸಹಾಯ ಎಲ್ಲ ಹೇಳ್ಬಿಟ್ಟು ಈ ತರ ನಡೀತೈತೆ, ಪಾರ್ವತಮ್ಮ 11 ದಿನಗಳಾದ್ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಲ್ವಾ, ನನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರ ಮಗಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಅಮ್ಮಗೆ ಗೊತ್ತಾಗ್ಲಿಲ್ವಾ, ಯಾಕೆ 11 ದಿನಗಳಾದ್ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ನಾಗಯ್ಯ ಹತ್ರ ಕೇಳ್ತಾನೆ. ಅದಕ್ಕೆ ನಾಗಯ್ಯ ಇದ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಮ್ಮಗೆ ಅವರ ಮಗಳಿಗೆ ಈ ತರ ಆಗೈತಿ ಅಂತ ಹೇಳಿ ನಾವ್ ಯಾರೂನು ಕೂಡ ಹೇಳಿಲ್ಲ, ಯಾಕಂದ್ರೆ ಆ ವಿಷಯ ಗೊತ್ತಾದ್ರೆ ಆ ತಾಯಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಆದ್ರೆ 11 ದಿನಗಳಾದ್ಮೇಲೆ ನನ್ ಮಗಳು ಕಾಣಿಸ್ತಿಲ್ಲ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರೈಸ್ ಮಾಡೋದ್ಲು. ಇನ್ನ ಈ ವಿಷಯನ ಅವರ ತಾಯಿ ಹತ್ರ ಬಚ್ಚಿಕೋದು ಬೇಡ ಅಂತ ಹೇಳಿ ನಿಜಾನ ಹೇಳ್ಬಿಟ್ವಿ ಅಂತ ಹೇಳಿ ನಾಗಯ್ಯ ಇವಾಗ ಇನ್ನೊಂದು ಟ್ವಿಸ್ಟ್ ರಿವೀಲ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆ ಹುಡುಗಿ ನೀರ ಹರಿತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಕಾಲ್ ಜಾರಿ ಕೆಳಗಡೆಗೆ ಬಿದ್ದೋಗೋ ತರ ಜೋರಾಗಿ ಕೂಗಿಡ್ತಾಳೆ ಅಲ್ವಾ, ಅದನ್ನ ನೋಡಿರೋ ಸಂತೋಷ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಈ ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ ಬಿಡು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅದೇ ಪ್ಲೇಸ್ ಅಲ್ಲಿ ಹೋಗ್ತಾ ಇರೋ ಇಬ್ಬರು ಕಪಲ್ಸ್ ಪ್ರಿಯಾ ಬಿದ್ದೋಗಿರೋದನ್ನ ನೋಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಸಿರ್ತಾರೆ. ಅಲ್ಲಿಂದ ಪ್ರಿಯಾ ಡಿಸ್ಚಾರ್ಜ್ ಆದ್ಮೇಲೆ ನಾನು ಇಲ್ಲಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರಮ್ಮ ಆಗಿರೋ ಪಾರ್ವತಮ್ಮನ ಕರ್ಕೊಂಡು ಹೈದರಾಬಾದ್ಗೆ ಶಿಫ್ಟ್ ಆಗೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ನಂತರ ತ್ರಿಮೂರ್ತಳು ಹೈದರಾಬಾದ್ ಅಲ್ಲಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಪ್ರಿಯಾ ಹಾಗೆ ಪಾರ್ವತಮ್ಮ ಹತ್ರಕ್ಕೆ ಹೋಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರಿಯಾ ಅವತ್ತು ಏನೇನ್ ನಡ್ದೈತಿ ಅಂತ ಹೇಳಿ ಹೀರೋ ಹತ್ರ ಹೇಳಿ ತುಂಬಾ ಬಾಧೆ ಪಡ್ತಾಳೆ. ಸರ್ ನಿಜ ಹೇಳ್ಬೇಕಂದ್ರೆ ಅವತ್ತು ಅವನ ಕೈಯಲ್ಲಿ ಸತ್ತೋಗ್ಬಿಟ್ಟಿದ್ರೆ ನನಗೆ ಇವತ್ತು ಈ ಬಾಧೆ ಇರ್ತಿರ್ಲಿಲ್ಲ. ನಾನು ತುಂಬಾ ದಿನಗಳಿಂದ ಆಚೆಗಡೆ ಹೋಗೋದಕ್ಕಾಗ್ದೆ ನರಕನ ಅನುಭವಿಸ್ತಾ ಇದ್ದೀನಿ. ಈ ಜೀವನ ನನಗೆ ನರಕ ಆಗೋಗ್ಬಿಟ್ಟೈತೆ ಸರ್ ಅಂತ ಹೇಳಿ ಪ್ರಿಯಾ ಬಾಧೆ ಪಡ್ತಿರುವಾಗ ಆವಾಗ ಅವ್ರಮ್ಮ ಆಗಿರೋ ಪಾರ್ವತಮ್ಮ, ಸರ್ ನನ್ ಮಗಳು 20 ವರ್ಷಗಳಿಂದ ನರಕನ ಅನುಭವಿಸ್ತಿದ್ದಾಳೆ, ಇವಾಗ ಈ ವಿಷಯ ಆಚೆಗಡೆ ಕರ್ಕೊಂಡೋಗಿ ಎಲ್ಲಾರ್ಗೂ ಗೊತ್ತಾಗೋತರ ಮಾಡಿ ಇವಾಗ ಉಳ್ದಿರೋ ಲೈಫನ್ನು ಕೂಡ ನರಕ ಮಾಡೋದಕ್ಕೆ ಹೋಗ್ಬೇಡಿ ಸರ್ ಅಂತ ಕೇಳ್ಕೊಳ್ಳೋದ್ರಿಂದ ಈ ಮಾತುಗಳನ್ನ ಕೇಳಿಸ್ಕೊಂಡಿರೋ ತ್ರಿಮೂರ್ತಳು ನೀವು ಇಲ್ಲಿ ಇದ್ದೀರಾ ಅಂತ ಹೇಳಿ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಇಂದ ನಾನು ಇಲ್ಲಿ
ಇಲ್ಲಿವರೆಗೂ ಬಂದಿದ್ದೀನಿ, ಇನ್ಯಾರೂ ಕೂಡ ನಿಮ್ಮ ಮನೆ ಹತ್ರ ಬರೋದಿಲ್ಲ ಅಂತ ಹೇಳಿ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಪೇಪರ್ ಇರುತ್ತಲ್ವಾ ಅದನ್ನ ಅವರ ಮುಂದೆನೆ ಸುಟ್ಟಾಕ್ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮಪ್ಪ ಆವಾಗ್ಲೇ ನಿನಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು, ಆದ್ರೆ ಇವಾಗ ನಾನು ನಿನಗೆ ನ್ಯಾಯ ಸಿಗೋ ತರ ಮಾಡ್ತೀನಿ. ನಿನಗೆ ಬಲವಂತವಾಗಿ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿರೋ ಆ ಸಂತೋಷ್ ಬಾಬು ಪೊಲಿಟಿಷಿಯನ್ಗೆ ಜೈಲಿಗೆ ಹೋಗೋ ತರ ಮಾಡ್ತೀನಿ. ನಿನ್ನ ಹೆಸರು ಮಾತ್ರ ಆಚೆಗಡೆ ಬರ್ದಿರೋ ಹಾಗೆ ನಾನ್ ನೋಡ್ಕೊಂತೀನಿ, ನಿನಗೆ ನ್ಯಾಯ ಸಿಗೋ ತರ ಮಾಡ್ತೀನಿ ಅಂತ ಹೇಳಿ ತ್ರಿಮೂರ್ತುಲು ಅಲ್ಲಿಂದ ಬಂದ್ಬಿಟ್ಟು ಈ ಕೇಸ್ ಬಗ್ಗೆ ಇನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಬಗ್ಗೆ ಏನಾದ್ರೂ ಕ್ಲೂ ಸಿಗ್ತಾವ, ಅವನಿಗೆ ಶಿಕ್ಷೆ ಬೀಳೋ ತರ ಏನಾದ್ರೂ ಪಾಯಿಂಟ್ಸ್ ಇದಾವ ಅಂತ. ನಂತರ ಇವನು ಮೀಡಿಯಾದಲ್ಲಿ ಸ್ವೀಟಿ ಅನ್ನೋ ಒಂದು ಹುಡುಗಿ ವರ್ಕ್ ಮಾಡ್ತಿರ್ತಾಳೆ ಅಲ್ವಾ, ಅವಳ ಹತ್ರಕ್ಕೆ ಹೋಗ್ಬಿಟ್ಟು ಪ್ರಿಯಾ ಕೇಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನನಗೆ ನಿನ್ನ ಸಹಾಯ ಬೇಕು ಅಂತ ಕೇಳಿದ್ದಕ್ಕೆ ಖಂಡಿತ ನಾನ್ ನಿನಗೆ ಸಹಾಯ ಮಾಡ್ತೀನಿ, ಯಾಕಂದ್ರೆ ಅನ್ಯಾಯ ನಡೆದಿರೋದು ಪ್ರಿಯಾ ಅನ್ನೋ ಒಂದು ಹುಡುಗಿಗೆ. ಈ ಪೊಲಿಟಿಷಿಯನ್ ಆಗಿರೋ ಸಂತೋಷ್ ಬಾಬು ಇವಾಗ ಆರಾಮಾಗಿದ್ದಾನೆ, ಅವನಿಗೆ ಶಿಕ್ಷೆ ಬೀಳೋದಕ್ಕೆ ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಸ್ವೀಟಿನೂ ಕೂಡ ಒಪ್ಕೊಂತಾಳೆ. ಸರಿ, ಹಾಗಾದ್ರೆ ನೀನ್ ನನಗೆ ಇನ್ನೊಂದು ಕೆಲಸ ಮಾಡ್ಕೊಡ್ಬೇಕಾಗುತ್ತೆ. ಅಪೋಸಿಷನ್ ಪಾರ್ಟಿ ಮೆಂಬರ್ ಆಗಿರೋ ರವಿಕಾಂತ್ ರೆಡ್ಡಿ ಅವ್ರನ್ನ ನಾನು ಮೀಟ್ ಆಗ್ಬೇಕು, ಅದಕ್ಕೆ ನೀನೇ ಸಹಾಯ ಮಾಡ್ಬೇಕು ಅಂತ ಹೇಳಿದ್ದಕ್ಕೆ ಖಂಡಿತ ನಾನು ಅವ್ರ ಹತ್ರ ಮಾತಾಡ್ತೀನಿ. ರವಿಕಾಂತ್ ರೆಡ್ಡಿ ಅವರು ಆನೆಸ್ಟ್ ಪೊಲಿಟಿಷಿಯನ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜನಬಲ ಪಾರ್ಟಿಗೆ ಸಂಬಂಧಪಟ್ಟಿರೋ ಎಲ್ಲಾ ವ್ಯಕ್ತಿಗಳು ಸೇರ್ಕೊಂಡು ಅವರ ಪಾರ್ಟಿಗೆ ಸಂಬಂಧಪಟ್ಟಿರೋ ಮ್ಯಾನಿಫೆಸ್ಟೋನ ಅನೌನ್ಸ್ಮೆಂಟ್ ಮಾಡ್ತಿರುವಾಗ ಸಂತೋಷ್ ಬಾಬು ಹೋಗಿ ಅವರ ಮ್ಯಾನಿಫೆಸ್ಟೋ ಬಗ್ಗೆ ಹೇಳ್ತಿರ್ತಾನೆ. ಇನ್ಮೇಲಿಂದ ನಮ್ಮ ಪಾರ್ಟಿ ಮುಖಾಂತರ ಯಾರಾದ್ರೂ ಹುಡುಗಿಗೆ ಅನ್ಯಾಯ ನಡೆದೈತೆ ಅಂದ್ರೆ ನಾವೇ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಯಾರಿಗೂ ಅನ್ಯಾಯ ಆಗೋ ತರ ಮಾಡೋದಿಲ್ಲ ಅಂತ ಹೇಳಿ ಸಂತೋಷ್ ಬಾಬು ಮಾತಾಡ್ತಿರುವಾಗ ಆವಾಗೆ ಮೀಡಿಯಾದಲ್ಲಿರೋ ಸ್ವೀಟಿ ಇದ್ಕೊಂಡು, ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ 20 ವರ್ಷಗಳ ಹಿಂದೆ ಒಂದು ಹುಡುಗಿನ ನೀವು ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾಳೆ, ಆದ್ರೆ ಹಾಫ್ ಅನ್ ಅವರ್ ಆದ್ಮೇಲೆ ನೀವೇ ಆ ಹುಡುಗಿ ನನ್ನನ್ನ ವೇಸಿಯ ಆಗಿರೋದ್ರಿಂದ ದುಡ್ಡು ಕೇಳಿ ನನ್ನನ್ನ ಫೋರ್ಸ್ ಮಾಡಿದ್ದಾಳೆ ಅಂತ ಹೇಳಿ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಆ ಕೇಸು ಸೂಸೈಡ್ ಅಂತ ಹೇಳಿ ಕ್ಲೋಸ್ ಮಾಡಕ್ ಬಿಟ್ಟಿದ್ರಾ, ಇವಾಗ ನೀವು ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ ಅಂತ ಕೇಳಿದ್ದಕ್ಕೆ ಆ ಮಾತನ್ನ ಕೇಳಿಸ್ಕೊಂಡಿರೋ ಸಂತೋಷ್ ಬಾಬು ಹಾಗೆ ಅವ್ರಮ್ಮ ಆಗಿರೋ ಕಮಲಾದೇವಿ ಇಬ್ರು ಶಾಕ್ ಆಗೋಗ್ಬಿಡ್ತಾರೆ. ಇನ್ನ ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋ ಒಂದು ವಿಷಯ ಆಗಿರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲೂ ಇದೇ ಒಂದು ವಿಷಯ ಬಂದು ಇದೊಂದು ನ್ಯಾಷನಲ್ ಇಶ್ಯೂ ಆಗೋಗ್ಬಿಡುತ್ತೆ. ಇದು 20 ವರ್ಷಗಳ ಹಿಂದೆ ನಡೆದಿರೋದ್ರಿಂದ ಫರೆನ್ಸಿಕ್ ರಿಪೋರ್ಟ್ ಕೂಡ ಬರುತ್ತೆ. ಅದನ್ನ ನೋಡಿ ಒಬ್ಬ ಹೈಕೋರ್ಟ್ ಲಾಯರ್ ಆಗಿರೋ ಕೃಷ್ಣಯ್ಯ ಅನ್ನೋನು ಹೈಕೋರ್ಟ್ ಅಲ್ಲಿ ಈ ಕೇಸ್ ನ ರಿಓಪನ್ ಮಾಡ್ಬೇಕು ಅಂತ ಹೇಳಿ ಬಿಲ್ ನ ಪಾಸ್ ಮಾಡ್ತಾನೆ. ಇದರಿಂದ ಹೈಕೋರ್ಟ್ ಈ ಕೇಸ್ ನ ರಿಓಪನ್ ಮಾಡುತ್ತೆ. ಮತ್ತೊಂದು ಕಡೆ ಪ್ರಜೆಗಳು ಕೂಡ ನಾವು ಹೆಣ್ಣು ಹುಡುಗಿಯರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ರಾಜಕೀಯ ಪಾರ್ಟಿಗಳನ್ನ ನೀವು ಸ್ಟಾರ್ಟ್ ಮಾಡ್ತೀರಾ, ಆದ್ರೆ ನೀವು ಮಾತ್ರ ಮೊದ್ಲು ಎಲ್ಲಾ ಹುಡುಗಿಯರಿಗೂ ಅನ್ಯಾಯ ಮಾಡಿ ಈ ಸ್ಟೇಜ್ ಗೆ ಬಂದಿದ್ರಾ ಅಂತ ಹೇಳಿ ಇವರ ಪಾರ್ಟಿ ಬಗ್ಗೆ ನೆಕ್ಸ್ಟ್ ಲೆವೆಲ್ ನೆಗೆಟಿವಿಟಿ ಬೆಳೆದೋಗ್ಬಿಡುತ್ತೆ. ಇನ್ನ ಸಂತೋಷ್ ಬಾಬು ಕೇಸ್ ನ ಹ್ಯಾಂಡಲ್ ಮಾಡ್ತಿರೋ ರಾಜು ಅನ್ನೋ ಒಬ್ಬ ಲಾಯರ್ ಇದ್ಕೊಂಡು, ಮೇಡಮ್ ಇದನ್ನ ಯಾರೋ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ನಿಮ್ಮ ಪಾರ್ಟಿ ಮ್ಯಾನಿಫೆಸ್ಟೋನ ಅನೌನ್ಸ್ಮೆಂಟ್ ಮಾಡ್ತಿರುವಾಗ್ಲೇ ಈ ಕೇಸ್ ಬಗ್ಗೆ ಮಾತಾಡಿದ್ದಾರೆ, ಯಾಕಂದ್ರೆ ಎಲ್ಲಾ ಮೀಡಿಯಾನು ಕೂಡ ಅಲ್ಲೇ ಇರೋದ್ರಿಂದ ಇದು ನ್ಯಾಷನಲ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಎಲ್ಲಾರ್ಗೂ ಗೊತ್ತು ಅಂತ ಈ ಲಾಯರು ಮಾತಾಡ್ತಿರ್ತಾನೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಪ್ರತಿಯೊಂದು ಕೇಸಲ್ಲೂ ಕೂಡ ವಿಕ್ಟಿಮ್ ಹಾಗೆ ವಿಟ್ನೆಸ್ ಇವರಿಬ್ರು ಮುಖ್ಯ ಅಲ್ವಾ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ ಅಂತ ಸಂತೋಷ್ ಬಾಬು ಹತ್ರ ಕೇಳಿದ್ದಕ್ಕೆ ಅಂದ್ರೆ ಅವತ್ತು ಆ ಹುಡುಗಿ ನೀರಲ್ಲಿ ಒಡ್ಕೊಂಡು ಹೊರಟೋಗ್ಬಿಟ್ಲು, ಅವಳು ಅಲ್ಲೇ ಸತ್ತೋಗ್ಬಿಟ್ಟಿದ್ದಾಳೆ, ಅವಳಿನ್ನ ಬದುಕೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಈ ಎಸಿಪಿ ಆಗಿರೋ ಕೃಷ್ಣನು ಕೂಡ ಈ ಪ್ರಿಯಾ ಕೇಸ್ ನ ಕಂಪ್ಲೇಂಟ್ ಬರ್ದಿರೋ ಕಾನ್ಸ್ಟೇಬಲ್ ಕೂಡ ಅದೇ ದಿನ ರಾತ್ರಿ ಸತ್ತೋಗ್ಬಿಟ್ಟಿದ್ದಾನೆ, ಇನ್ನ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಕೃಷ್ಣ ಕೂಡ ಅಂತಾನೆ. ಆವಾಗ ಲಾಯರ್ ಇದ್ಕೊಂಡು ಈ ಕೇಸ್ ನ ಕೃಷ್ಣ ಆವಾಗೆ ಕ್ಲೋಸ್ ಮಾಡಕ್ ಬಿಟ್ಟಿರೋದ್ರಿಂದ ಇವಾಗ ಪ್ರೆಸೆಂಟ್ ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ, ಬಟ್ ಹೈಕೋರ್ಟ್ ಅಲ್ಲಿ ರಿಓಪನ್ ಆಗಿರೋದ್ರಿಂದ ಫಸ್ಟ್ ಡೇನೆ ಈ ಕೇಸು ಕ್ಲೋಸ್ ಆಗೋ ತರ ನೋಡ್ಕೋಬೇಕು. ಈ ಕೇಸು ಮುಂದೆಗೆ ಪೋಸ್ಟ್ ಪೋನ್ ಆಗ್ತಾ ಆಗ್ತಾ ಜನರಲ್ಲಿ ಸಂತೋಷ್ ಬಾಬು ಬಗ್ಗೆ ಎಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಆಗೋಗ್ಬಿಡೋದ್ರಿಂದ ನೆಕ್ಸ್ಟ್ ಬರೋ ಎಲೆಕ್ಷನ್ಸ್ ಅಲ್ಲಿ ಸಂತೋಷ್ ಬಾಬು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಇದರಿಂದ ನಾವು ಫಸ್ಟ್ ಇಯರಿಂಗ್ ಅಲ್ಲೇ ಈ ಕೇಸು ಕ್ಲೋಸ್ ಆಗೋ ತರ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆವಾಗ ಕಮಲಾದೇವಿ ಈ ಕೇಸ್ ನ ಬರ್ದಿರೋನು ಸತ್ತೋಗ್ಬಿಟ್ಟಿದ್ದಾನೆ, ನೋಡಿರೋರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ, ಇನ್ನ ಈ ಕೇಸ್ ನ ಇವಾಗ ರಿಓಪನ್ ಮಾಡೋದಕ್ಕೆ ಯಾರು ಮುಂದೆ ಬಂದಿರೋದು ಅವನನ್ನ ಇವಾಗ ಹಿಡ್ಕೊಂಡು ಈ ಕೇಸ್ ನ ಕ್ಲೋಸ್ ಮಾಡಾಕ್ ಬಿಡ್ಬೇಕು. ಕೃಷ್ಣ ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಈ ಕೇಸ್ ಕ್ಲೋಸ್ ಆಗೋ ತರ ನೀನೇ ನೋಡ್ಕೋಬೇಕು ಅಂತ ಹೇಳಿ ಎಸಿಪಿ ಕೃಷ್ಣಗೆ ಹೇಳೋದ್ರಿಂದ ಇವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಹಳೆ ಸ್ಟೇಷನ್ ಅಲ್ಲಿ FIR ಕಾಪಿನ ಬರ್ದಿರ್ತಾನೆ ಅಲ್ವಾ, ಆ ಹಳೆ ಸ್ಟೇಷನ್ ಹತ್ರಕ್ಕೆ ಹೋಗಿ ಎಲ್ಲಾನು ಸುಟ್ಟಾಕ್ತಾ ಇರ್ತಾನೆ. ನಂತರ ಅಲ್ಲಿರೋ ಪೊಲೀಸ್ ಆಫೀಸರ್
ಆಫೀಸರ್ ಹತ್ರಕ್ಕೆ ಹೋಗಿ ಇಲ್ಲಿ ಡ್ಯೂಟಿ ಹಾಕಿರೋದು ಯಾರಿಗೆ ಅಂತ ಕೇಳಿದಕ್ಕೆ ಆವಾಗ ಎಸಿಪಿ ಕೃಷ್ಣಗೆ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಡ್ಯೂಟಿ ಮಾಡಿರೋದು ಕಾನಿಸ್ಟೇಬಲ್ ತ್ರಿಮೂರ್ತಲು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳ ಹಿಂದೆ ಅವರಪ್ಪ ಆಗಿರೋ ಶ್ರೀನಿವಾಸಲು ಕೂಡ ಇದೇ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ದಾನೆ. ಇದೇ ಕೇಸ್ಗೆ ಲಿಂಕ್ ಆಗಿರೋ FIR ಕಾಪಿನ ಬರ್ದಿರೋದು ಕೂಡ ಶ್ರೀನಿವಾಸಲು. ಅವರ ಮಗ ಆಗಿರೋ ತ್ರಿಮೂರ್ತಲು ಇವಾಗ ಇದೆಲ್ಲ ಮಾಡ್ತಿರೋದು ಅಂತ ಎಸಿಪಿ ಕೃಷ್ಣಗೆ ಗೊತ್ತಾಗೋದ್ರಿಂದ ತ್ರಿಮೂರ್ತಲುನ ನಾನು ಇವಾಗ ಮೀಟ್ ಆಗ್ಬೇಕು ಅಂತ ಕೇಳ್ತಾನೆ. ಆದ್ರೆ ತ್ರಿಮೂರ್ತಲು 1 ವೀಕ್ ಇಂದ ಲೀವ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ದಕ್ಕೆ ಖಂಡಿತ ಇದನ್ನೆಲ್ಲ ಮಾಡ್ತಿರೋದು ಅವನೇ ಅಂತ ಅರ್ಥ ಮಾಡ್ಕೊಂಡು ಅವನು ಹಾಗೆ ಅವನ ಫ್ಯಾಮಿಲಿಗೋಸ್ಕರ 2 ಡೇಸ್ ಇಂದ ಹುಡುಕಾಡ್ತಿರ್ತಾರೆ. ಆದ್ರೆ ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ತ್ರಿಮೂರ್ತಲು ಮೊದಲ ಇದ್ರ ಬಗ್ಗೆ ಯೋಚನೆ ಮಾಡಿ ಅವನ ಫ್ಯಾಮಿಲಿನ ಒಂದು ಸೇಫ್ ಆಗಿರೋ ಒಂದು ಪ್ಲೇಸ್ ಹತ್ರ ಇಟ್ಟು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋ ಸ್ವೀಟಿ ಹೆಲ್ಪ್ ತಗೊಂಡು ಅಪೋಸಿಷನ್ ಪಾರ್ಟಿ ಆಗಿರೋ ರವಿಕಾಂತ್ ರೆಡ್ಡಿ ಹತ್ರಕ್ಕೆ ಹೋಗಿ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆವಾಗ ರವಿಕಾಂತ್ ರೆಡ್ಡಿ, ನೀವು ಒಂದು ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರಾ, ಇದಕ್ಕೆ ನನ್ನ ಹೆಲ್ಪ್ ನಿಮ್ಗೆ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಈ ಕೇಸ್ ನ ರಿಓಪನ್ ಮಾಡಿರ್ತಾನಲ್ವಾ ಕೃಷ್ಣಯ್ಯ ಅನ್ನೋನು ಅವ್ರನ್ನ ಪರಿಚಯ ಮಾಡಿಸ್ತಾನೆ. ಆವಾಗ ಕೃಷ್ಣಯ್ಯ ಇದ್ಕೊಂಡು ಈ ಕೇಸು ರಿಓಪನ್ ಆಗೋದೇನೋ ಈಸಿಯಾಗಿ ಆಗೋಗ್ಬಿಡ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕೇಸಲ್ಲಿ ವಿಕ್ಟಿಮ್ ಹಾಗೆ ವಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ವಿಕ್ಟಿಮ್ ಇದಾಗ್ಲೇ ಇವಾಗ ಸತ್ತೋಗ್ಬಿಟ್ಟಿರೋದ್ರಿಂದ ಆ ಹುಡುಗಿನ ಇವಾಗ ಹಿಂದಕ್ಕೆ ತಗೊಂಡ್ ಬರೋದಕ್ಕೆ ಆಗೋದಿಲ್ಲ. ಇನ್ನ ವಿಟ್ನೆಸ್ ಯಾರಾದ್ರೂ ಇದ್ರೆ ಮಾತ್ರನೇ ಈ ಕೇಸು ರಿಓಪನ್ ಆಗಿ ಪೋಸ್ಟ್ಪೋನ್ ಆಗಿ ವಾಯ್ದಾ ಮೇಲೆ ವಾಯ್ದಾ ಬಿದ್ದು ಈ ಕೇಸ್ ನ ಮುಂದೆಗೆ ತಗೊಂಡ್ ಬಂದು ಈ ಸಂತೋಷ್ ಬಾಬು ಅನ್ನೋನು CM ಆಗ್ದಿರೋ ಹಾಗೆ ನೋಡ್ಕೋಬಹುದು. ಆದ್ರೆ ವಿಟ್ನೆಸ್ ಇಲ್ಲ ಅಂದ್ರೆ ಈ ಕೇಸು ಫಸ್ಟ್ ಡೇನೆ ಕ್ಲೋಸ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಈ ಕೃಷ್ಣಯ್ಯ ಅಂತಾನೆ. ಆವಾಗ ನಮ್ಮ ಹೀರೋ ಆಗಿರೋ ಕಾನಿಸ್ಟೇಬಲ್, ಸರ್ ವಿಟ್ನೆಸ್ ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಇವರಪ್ಪ ಆಗಿರೋ ಶ್ರೀನಿವಾಸುಲ ಅವತ್ತು ಡ್ಯೂಟಿ ಮಾಡ್ತಿರ್ತಾನಲ್ವಾ, ಇವರಪ್ಪ ಜೊತೆಗೆ ಅವತ್ತು ಡ್ಯೂಟಿ ಮಾಡಿರೋದು ಯಾರು ಅಂತ ಹೇಳಿ ರೆಕಾರ್ಡ್ಸ್ ನ ಚೆಕ್ ಮಾಡಿದಾಗ ಇವರಪ್ಪ ಜೊತೆಗೆ ಜನಾರ್ದನ್ ಅನ್ನೋ ಒಬ್ಬ ಕಾನಿಸ್ಟೇಬಲ್ ಕೂಡ ಅವತ್ತು ಡ್ಯೂಟಿ ಮಾಡಿದ್ದಾನೆ ಅಂತ ತಿಳ್ಕೊಂಡು ಜನಾರ್ದನ್ ಅಡ್ರೆಸ್ ತಿಳ್ಕೊಂಡು ಅಲ್ಲಿಗೆ ಹೋಗಿ ನಡೆದಿರೋ ಎಲ್ಲಾ ವಿಷಯನೂ ಹೇಳೋದ್ರಿಂದ, ಓ ನೀನು ಕೂಡ ನಿಮ್ಮಪ್ಪ ಹಾಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀಯಾ ಅಂತ ಹೇಳಿ ಜನಾರ್ದನ್ ಅಂತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಜನಾರ್ದನ್ ತ್ರಿಮೂರ್ತಲು ಹತ್ರ ಹೇಳ್ತಾ, ಅವತ್ತು ನಿಮ್ಮಪ್ಪ ಜೊತೆ ನಾನು ಡ್ಯೂಟಿಯಲ್ಲಿ ಇದ್ದಿದ್ದು ಕರೆಕ್ಟೇ, ಆದ್ರೆ ಅದೇ ಟೈಮಲ್ಲಿ ನನ್ನ ಹೆಂಡತಿ ನನಗೆ ಕಾಲ್ ಮಾಡಿ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಆ ಒಂದು ಘಟನೆ ನಡೆಯೋದಕ್ಕೂ ಮೊದ್ಲೇ ನಾನು ಮನೆಗೆ ಹೊರಟೋಗ್ಬಿಟ್ಟಿದ್ದೆ. ಆದ್ರೆ ನನಗೆ ನೆನಪಿರೋ ಹಾಗೆ ಅವತ್ತು ಜೈಲಲ್ಲಿ ಒಬ್ಬ ರೌಡಿ ಇದ್ದ, ಅವನು ಇದನ್ನೆಲ್ಲ ನೋಡಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ರಾಜಮಂಡ್ರಿ ಜೈಲಲ್ಲಿ ಪ್ರೊಡ್ಯೂಸ್ ಮಾಡಿದೀವಿ, ಅವನಿಗೆ 7 ಇಯರ್ಸ್ ಜೈಲ್ ಶಿಕ್ಷೆ ಬಿದ್ದೈತೆ ಅಂತ ಹೇಳಿದ್ದಕ್ಕೆ ತ್ರಿಮೂರ್ತಲು ಅವಾಗ ಆ ರೌಡಿನ ಇವಾಗ ಹಿಡ್ಕೊಂಡ್ರೆ ಈ ಕೇಸು ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಅವನೇ ಹೈ ವಿಟ್ನೆಸ್, ಅವನ ಹೆಸರು ರಾಜೇಶ್ ಅಂತ ತಿಳ್ಕೊಂಡು ನಂತರ ಇವನು ಡಿಪಾರ್ಟ್ಮೆಂಟ್ ಅಲ್ಲಿ ಇವನ ಫ್ರೆಂಡ್ಸ್ ವರ್ಕ್ ಮಾಡ್ತಿರ್ತಾರಲ್ವಾ, ಅವರಿಗೆ ಕಾಲ್ ಮಾಡಿ ಈ ರಾಜೇಶ್ ಅನ್ನೋವನ ಬಗ್ಗೆ ತಿಳ್ಕೊ, ಈ ಕೇಸ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅವನೇ ನಮ್ಗೆ ಹೈ ವಿಟ್ನೆಸ್ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಈ ರಾಜು ಅನ್ನೋ ಲಾಯರು ACP ಕೃಷ್ಣ ಜೊತೆ ಮಾತಾಡ್ಕೊಂಡು, ನಾವು ಇಷ್ಟೊತ್ತಿಂದ ಆ ಕಾನಿಸ್ಟೇಬಲ್ ಬಗ್ಗೆ ಹುಡುಕಾಡ್ತಾ ಇದ್ರೆ ಅವನು ಮಾತ್ರ ನಮ್ಗೆ ಸಿಗ್ತಾ ಇಲ್ಲ, ಖಂಡಿತ ಅವನು ಯಾರಿಗೋಸ್ಕರನೂ ಹುಡುಕಾಡ್ತಿರ್ಬೇಕು, ಅವತ್ತು ನಿನ್ ಜೊತೆಗೆ ಯಾರಾದ್ರೂ ಆ ಸ್ಟೇಷನ್ ಅಲ್ಲಿ ಇದ್ರ ಅಂತ ಹೇಳಿದ್ದಕ್ಕೆ ಅವನು ತುಂಬಾ ಯೋಚನೆ ಮಾಡಿ, ಹೌದು ಸರ್ ಅವತ್ತು ಒಬ್ಬ ಕೈದಿ ಮಾತ್ರ ಆ ಜೈಲಲ್ಲಿ ಇದ್ದ ಅಂತ ಹೇಳಿದ್ದೆ, ಖಂಡಿತ ಅವನು ಆ ಕೈದಿಗೋಸ್ಕರ ಹುಡುಕಾಡ್ತಿದ್ದಾನೆ, ಆ ತ್ರಿಮೂರ್ತಲು ಆ ಕೈದಿನ ಹಿಡ್ಕೊಳ್ಳೋದಕ್ಕೂ ಮೊದ್ಲೇ ನಾವ್ ಆ ಕೈದಿನ ಹಿಡ್ಕೋಬೇಕು ಅಂತ ಹೇಳಿ ಆ ಕೃಷ್ಣ ಹತ್ರ ಹೇಳೋದ್ರಿಂದ ಕೃಷ್ಣ ತನ್ನ ಟೀಮ್ ಹತ್ರ ಆ ಕೈದಿ ಇವಾಗ ಎಲ್ಲಿದ್ದಾನೆ ತಿಳ್ಕೊಳ್ಳಿ ಅಂತ ಆರ್ಡರ್ಸ್ ಪಾಸ್ ಮಾಡ್ತಾನೆ. ಮತ್ತೊಂದು ಕಡೆ ತ್ರಿಮೂರ್ತಲು ಫ್ರೆಂಡು ಆ ರೌಡಿ ನೋಡೋದಕ್ಕೆ ಹೇಗಿರ್ತಾನೆ ಅಂತ ಒಂದು ಫೋಟೋನ ಸೆಂಡ್ ಮಾಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ರೌಡಿ ಅಲ್ಲ, ಅವನು ಫೇಕ್ ಅಕ್ಯೂಸ್, ಅಂದ್ರೆ ಬೇರೆಯವರು ಮಾಡಿರೋ ಒಂದು ತಪ್ಪಿಗೆ ದುಡ್ಡುಗೋಸ್ಕರ ಇವನು ಆ ಕೇಸ್ ನ ಇವನ ಮೇಲೆ ಹಾಕೊಂಡು ಜೈಲಿಗೆ ಹೋಗ್ತಾ ಇರ್ತಾನೆ. ಅವನ ರಿಯಲ್ ಅಡ್ರೆಸ್ ಎಲ್ಲೈತೆ, ಅವನ ರಿಯಲ್ ನೇಮ್ ಏನಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ತ್ರಿಮೂರ್ತಲು ಅವನ ಡಾಟಾನೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಸರಿ ಇವಾಗ ಡಾಟಾ ಬೇಸ್ ಇಂದ ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾ ಡಾಟಾನ ಡಿಲೀಟ್ ಮಾಡೋ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ACP ಕೃಷ್ಣಗೆ ತ್ರಿಮೂರ್ತಲು ಮಗಳಾಗಿರೋ ಚಿನ್ನಿ ಒಂದತ್ರ ಕಾಣಿಸ್ಕೊಂಡ್ಲು ಅಂತ ಗೊತ್ತಾಗೋದ್ರಿಂದ ಇವನೊಂದು ರೌಡಿ ಗ್ಯಾಂಗ್ ನ ಹಿಟ್ಟು ಅವನ ಮಗಳನ್ನ ಕಿಡ್ನಾಪ್ ಮಾಡಿಸ್ತಾನೆ. ನಂತರ ತ್ರಿಮೂರ್ತಲು ತನ್ನ ಹೆಂಡತಿ ಹತ್ರಕ್ಕೆ ಹೋಗಿ ಸಮಾಧಾನ ಮಾಡ್ತಿರುವಾಗ, ನನ್ನನ್ನ ಕ್ಷಮಿಸ್ಬಿಡಿ, ರಾಮ ಮಗಳಿಗೆ ಪೈನ್ಸ್ ಬರೋದ್ರಿಂದ ನಾವು ಆಚೆಗಡೆ ಬರ್ಬೇಕಾಗಿತ್ತು, ಇದರಿಂದನೇ ನಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ತ್ರಿಮೂರ್ತಲು ರಾಮ ಹತ್ರಕ್ಕೆ ಹೋಗಿ, ಅಂದ್ರೆ ನೀನು ತುಂಬಾ ದಿನಗಳ ಹಿಂದೆ ರಾಜಮಂಡ್ರಿ ಜೈಲಲ್ಲಿ ವರ್ಕ್ ಮಾಡ್ತಿದ್ಯಾ ಅಲ್ವಾ, ಇವನ ಬಗ್ಗೆ ನಿನಗೆ ಏನಾದ್ರೂ ಗೊತ್ತಾ ಅಂತ ಕೇಳಿದ್ದಕ್ಕೆ ಆವಾಗ ರಾಮ ಆ ಕೈದಿ ಫೋಟೋನ ಇಸ್ಕೊಂಡು ಅವನಿಗೆ ಗೊತ್ತಿರೋ ವ್ಯಕ್ತಿಗಳಿಗೆ ಕಾಲ್ ಮಾಡ್ತಾನೆ. ಪಕ್ಕದಲ್ಲೇ ಇರೋ SI ಕನಕರಾಜು ತ್ರಿಮೂರ್ತಲು ಕಡೆ ನೋಡಿ, ಯಾಕೋ ನೀನು ಇಷ್ಟೊಂದು ಹಾಳಾಗೋಗ್ಬಿಟ್ಟಿದ್ಯಾ, ಅವನು ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ, ನಿನ್ನ ಮಗಳಿಗೆ ಏನಾಗುತ್ತೆ ಅನ್ನೋ ಒಂದು ಭಯ ನಿನಗೆ ಇಲ್ವಾ
ಅಂತ ಕೇಳಿದ್ದಕ್ಕೆ ಇವಾಗ ನನ್ನ ಫ್ಯಾಮಿಲಿಗೆ ಏನಾದ್ರೂ ಪರವಾಗಿಲ್ಲ, ನಾನು ಈ ಕೇಸ್ ಮೇಲೆನೆ ನಿಂತ್ಕೊಂತೀನಿ, ಈ ಕೇಸ್ ಒಂದು ಕಡೆಗೆ ಬರಬೇಕು ಅಂತ ಹೇಳ್ತಾನೆ. ಸರ್ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಥಿಂಕ್ ಮಾಡ್ದಿರ ಇರ್ತೀನ ಅಂತ ಹೇಳಿ ACP ಕೃಷ್ಣ ಮೊಮ್ಮಗಳನ್ನ ಅಲ್ಲಿ ತೋರಿಸ್ತಾನೆ. ಇವನಿಗೆ ಗೊತ್ತಿರೋ ಕಾನ್ಸ್ಟೇಬಲ್ಸ್ ನ ಯೂಸ್ ಮಾಡ್ಕೊಂಡು ACP ಕೃಷ್ಣ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿರೋದ್ರಿಂದ ನಂತರ ತ್ರಿಮೂರ್ತಲು ACP ಗೆ ಕಾಲ್ ಮಾಡಿ ನನ್ನ ಮಗಳನ್ನ ನನಗೆ ಕೊಟ್ರೆ ಮಾತ್ರನೇ ನಿನ್ನ ಮೊಮ್ಮಗಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳೋದ್ರಿಂದ ನಂತರ ಇವರಿಬ್ರು ಆ ಚಿಕ್ಕ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಇದನ್ನೆಲ್ಲ ತಿಳ್ಕೊಂಡಿರೋ ಕಮಲಾದೇವಿಗೆ ತುಂಬಾ ಕೋಪ ಬಂದು ACP ಗೆ ಹೊಡೆದು ನಿನ್ನ ಮೊಮ್ಮಗಳಿಗೋಸ್ಕರ ನಮ್ಮ ಫ್ಯಾಮಿಲಿನ ರಿಸ್ಕ್ ಅಲ್ಲಿ ಇಡ್ತೀಯಾ, ನಾಳೆ ಬೆಳಿಗ್ಗೆ ಹೊತ್ತಷ್ಟೊಗೆ ಆ ತ್ರಿಮೂರ್ತಲು ಅನ್ನೋನು ನನ್ ಕಣ್ಮುಂದೆ ಇರ್ಬೇಕು, ಇಲ್ಲ ಅಂದ್ರೆ ನಿನ್ನ ಫ್ಯಾಮಿಲಿನ ಸಾಯ್ಸಾಕ್ಬಿಡ್ತೀನಿ ಅಂತ ಹೇಳೋದ್ರಿಂದ ಆವಾಗಿಂದ ACP ಕೃಷ್ಣ ತ್ರಿಮೂರ್ತಲನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ನಮ್ಮ ಹೀರೋ ರಾಮು ಜೊತೆ ಸೇರ್ಕೊಂಡು ಆ ಕೈದಿ ಎಲ್ಲಿದ್ದಾನೆ ಅನ್ನೋ ಒಂದು ಅಡ್ರೆಸ್ ನ ತಿಳ್ಕೊಂಡು ಅಲ್ಲಿಗೆ ಬರ್ತಾನೆ. ಆವಾಗ ಆ ರಾಜೇಶ್ ಅನ್ನೋನು ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ನಾನು ಸ್ಟೇಷನ್ ಅಲ್ಲಿ ಇದ್ದಾಗ ACP ಕೃಷ್ಣ ನನ್ನನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಅನ್ಕೊಂಡ, ಆದ್ರೆ ನಿಮ್ಮಪ್ಪನೇ ನನ್ನನ್ನ ಕಾಪಾಡ್ದ. ಇವತ್ತು ನಾನು ಉಳಿಯೋದಕ್ಕೆ ರೀಸನ್ನೇ ನಿಮ್ಮಪ್ಪ, ನಿನಗೆ ಏನ್ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಹೇಳಿ ಅವನು ವಾಶ್ರೂಮ್ಗೆ ಹೋಗ್ತಾನೆ. ಅಷ್ಟರಲ್ಲೇ ಈ ಸಂತೋಷ್ ಬಾಬು ಹಾಗೆ ACP ಕೃಷ್ಣ ಅವನ ವ್ಯಕ್ತಿಗಳನ್ನ ಹಾಕೊಂಡು ಆ ಪ್ಲೇಸ್ ಹತ್ರ ಬರ್ತಾರೆ. ಇವಾಗ ನಮಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಅವನು ವಾಶ್ರೂಮ್ಗೆ ಹೋದಾಗ ಈ ACP ಕೃಷ್ಣ ಆ ರಾಜೇಶ್ಗೆ ಕಾಲ್ ಮಾಡಿ ನೀನೇನಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳೋದ್ರಿಂದ ಈ ರಾಜೇಶ್ ಅನ್ನೋನು ದುಡ್ಡಿಗೆ ಟೆಂಪ್ಟ್ ಆಗಿ ಅವನು ಎಲ್ಲಿದ್ದಾನೆ ಅನ್ನೋ ಒಂದು ಲೊಕೇಶನ್ ಸೆಂಡ್ ಮಾಡೋದ್ರಿಂದ ACP ಕೃಷ್ಣ ಹಾಗೆ ಸಂತೋಷ್ ವ್ಯಕ್ತಿಗಳು ಅಲ್ಲಿಗೆ ಬಂದಿರ್ತಾರೆ. ಅದನ್ನ ತಿಳ್ಕೊಂಡಿರೋ ನಮ್ಮ ಹೀರೋ ಶಾಕ್ ಆಗ್ತಾನೆ. ಆವಾಗ ರಾಜೇಶ್ ಇತ್ಕೊಂಡು ಸರ್ ತಪ್ಪಲಿಲ್ಲ ಸರ್, ನನಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳಿ ಸಂತೋಷ್ ಬಾಬು ಅವರ ಸೈಡ್ಗೆ ಹೋಗ್ತಾನೆ. ಆವಾಗ ಸಂತೋಷ್ ಮಾತಾಡ್ತಾ ಇವನು ಬದುಕಿದ್ರೆ ನನಗೆ ಯಾವಾಗಿದ್ರು ಪ್ರಾಬ್ಲಮ್ ಅಂತ ಹೇಳಿ ಅವನ ವ್ಯಕ್ತಿಗಳಿಗೆ ರಾಜೇಶ್ ಅನ್ನೋನ್ನ ಸಾಯ್ಸಾಕ್ಬಿಡ್ರೋ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡಿರೋ ರಾಜೇಶ್ ಅನ್ನೋನು ಅವನ ವ್ಯಕ್ತಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಟೈಮಲ್ಲಿ ನಮ್ಮ ಹೀರೋ ಆಗಿರೋ ತ್ರಿಮೂರ್ತಲು ಕೂಡ ಆ ರಾಜೇಶ್ ಅನ್ನೋನ್ನ ಬದುಕಿಸ್ಕೋಬೇಕು ಅಂತ ಹೇಳಿ ಆ ರೌಡಿಗಳನ್ನ ಹೊಡಿತಾ ಇರ್ತಾನೆ. ಇವನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕೊನೆಗೆ ಈ ಸಂತೋಷ್ ಬಾಬು ಹಾಗೆ ಕೃಷ್ಣ ಅನ್ನೋನು ಇಬ್ರು ಸೇರ್ಕೊಂಡು ರಾಜೇಶ್ ಅನ್ನೋನ್ನ ಸಾಯಿಸ್ಬಿಟ್ಟು ನೇತಾಡೋ ತರ ಮಾಡಿ ಸಾಯಿಸ್ಬಿಡ್ತಾರೆ. ತ್ರಿಮೂರ್ತಲು ರಾಜೇಶ್ ಅನ್ನೋನು ಸತ್ತೋಗಿರೋದನ್ನ ನೋಡಿ ತುಂಬಾ ಬಾಧೆ ಪಡ್ತಾನೆ. ಯಾಕಪ್ಪ ಅಂದ್ರೆ ಇವನಿಗೆ ಮಿಕ್ಕಿರೋ ಹೈ ವಿಟ್ನೆಸ್ ಇವನೊಬ್ಬನೇ ಆಗಿರ್ತಾನೆ. ಅವನು ಕೂಡ ಸತ್ತೋಗೋದ್ರಿಂದ ಈ ಕೇಸು ಹೈಕೋರ್ಟ್ ಅಲ್ಲಿ ಫಸ್ಟ್ ಡೇನೆ ಕ್ಲೋಸ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ವಿಷಯನ ಇವನ ಲಾಯರ್ಗೆ ಕಾಲ್ ಮಾಡಿ ಹೇಳ್ತಾನೆ. ಆವಾಗ ಲಾಯರ್ ಇತ್ಕೊಂಡು ನಾಳಿದ್ದೆ ಕೇಸ್ ಹಿಯರಿಂಗ್ ಇರೋದ್ರಿಂದ ಹೈ ವಿಟ್ನೆಸ್ ಇಲ್ಲ ಅಂದ್ರೆ ಫಸ್ಟ್ ಡೇನೆ ಕೇಸು ಕ್ಲೋಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾನೆ. ತ್ರಿಮೂರ್ತಲು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾ ಬಾಧೆ ಪಡ್ತಿರುವಾಗ ತನ್ನ ಹೆಂಡತಿ ಆಗಿರೋ ಲಕ್ಷ್ಮಿ ಈ ಕೇಸ್ಗೆ ವಿಕ್ಟಿಮ್ ಆಗಿರೋ ಪ್ರಿಯಾ ಇನ್ನ ಬದುಕೇ ಇದ್ದಾಳೆ ಅಲ್ವಾ, ಅವಳ ಹತ್ರಕ್ಕೆ ಹೋಗಿ ಕೋರ್ಟ್ಗೆ ಬಂದು ನಿಜ ಹೇಳು ಅಂತ ಹೇಳಿದ್ರೆ ಸಂತೋಷ್ ಬಾಬುಗೆ ಶಿಕ್ಷೆ ಬೀಳುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ತ್ರಿಮೂರ್ತಲು ಇದ್ಕೊಂಡು ಪ್ರಿಯಾ ಇನ್ನ ಬದುಕಿದ್ದಾಳೆ ಅನ್ನೋ ಒಂದು ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಆ ಹುಡುಗಿ ಹತ್ರ ಕೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವನು ಬಾಧೆ ಪಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಕೇಸು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ತ್ರಿಮೂರ್ತಲು ಕಡೆ ಲಾಯರು ಜಡ್ಜ್ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಹೈ ವಿಟ್ನೆಸ್ ಇನ್ನ ಬದುಕೆ ಇದ್ದ ನೆನ್ನೆನೆ ಆ ಹೈ ವಿಟ್ನೆಸ್ ನ ಈ ಸಂತೋಷ್ ಬಾಬು ಹಾಗೆ ಅವರ ಟೀಮ್ ಅವರು ಸಾಯಿಸ್ಬಿಟ್ಟಿದ್ದಾರೆ, ಸಂತೋಷ್ ಬಾಬುಗೆ ಬೀಳ್ಬೇಕಾಗಿರೋ ಶಿಕ್ಷೆ ಬೀಳ್ಬೇಕು ಅಂತ ಹೇಳಿ ಇವನು ವಾದ ಮಾಡ್ತಾನೆ. ಆವಾಗ ಸಂತೋಷ್ ಬಾಬು ಕಡೆ ಇರೋ ಲಾಯರ್ ಬಂದ್ಬಿಟ್ಟು ಈ ಕೇಸೇ ಒಂದು ಫೇಕ್ ಕೇಸು, ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಿಯಾ ಅನ್ನೋ ಒಂದು ಹುಡುಗಿ ಒಂದು ವೇಸಿಯೇ ದುಡ್ಡುಗೋಸ್ಕರ ಸಂತೋಷ್ ಬಾಬುನ ಬೆದರ್ಸಿದ್ದಾರೆ ಅನ್ನೋ ಒಂದು ಕೇಸು ಕೂಡ ಹಾಕಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ವರ್ಕ್ ಮಾಡ್ತಿರೋ ಶ್ರೀನಿವಾಸುಲು ಅನ್ನೊಬ್ಬ ಕಾನ್ಸ್ಟೇಬಲ್ ಕೂಡ ಒಬ್ಬ ಕರಪ್ಟೆಡ್ ಆಫೀಸರ್ ದುಡ್ಡುಗೋಸ್ಕರ ಈ ತರ ಮಾಡಿದ್ದಾನೆ. ಇವಾಗ ಅವನ ಮಗ ಆಗಿರೋ ತ್ರಿಮೂರ್ತಲು ಕೂಡ ಕರಪ್ಟೆಡ್ ಆಫೀಸರ್ ಆಗಿರೋದ್ರಿಂದ ನನ್ನ ಕ್ಲೈಂಟ್ ಆಗಿರೋ ಸಂತೋಷ್ ಬಾಬು ಇವಾಗ ರಾಜಕೀಯಕ್ಕೆ ಬರ್ತಿದ್ದಾನೆ ಅನ್ನೋ ಗರ್ಜಿಂದ ಈ ಕೆಲಸ ಮಾಡ್ತಿದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ತ್ರಿಮೂರ್ತಲು ಅವನ 10 ವರ್ಷಗಳ ಸರ್ವಿಸ್ ಅಲ್ಲಿ 55 ಬಾರಿ ಟ್ರಾನ್ಸ್ಫರ್ ಆಗಿದ್ದಾನೆ. ಈ ತರ ತಪ್ಪು ಕೆಲಸ ಮಾಡ್ತಿರೋದ್ರಿಂದಾನೆ ಇಷ್ಟು ಟ್ರಾನ್ಸ್ಫರ್ ಗಳಾಗಿದ್ದಾವೆ ಅಂತ ಹೇಳೋದ್ರಿಂದ ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಜಡ್ಜ್ ತ್ರಿಮೂರ್ತಲುನ ಬೋನ್ ಒಳಗಡೆಗೆ ಕರ್ಸ್ಬಿಟ್ಟು ಅದೇ ಒಂದು ವಿಷಯನ ಕೇಳಿದ್ದಕ್ಕೆ ಆವಾಗ ತ್ರಿಮೂರ್ತಲು ಇಲ್ಲ ಸರ್, ನಾನು ತಪ್ಪು ಮಾಡಿರೋದಕ್ಕೆ 10 ವರ್ಷದಲ್ಲೇ 55 ಟ್ರಾನ್ಸ್ಫರ್ ಗಳಾಗಿಲ್ಲ, ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ, ಅದಕ್ಕೆ ನನಗೆ ಅಷ್ಟು ಟ್ರಾನ್ಸ್ಫರ್ ಗಳಾಗಿದ್ದಾವೆ. ನಿಜ ಹೇಳ್ಬೇಕಂದ್ರೆ ಪ್ರಿಯಾ ಅನ್ನೊಂದು ಹುಡುಗಿನ ಸಂತೋಷ್ ಬಾಬು ಅತ್ಯಾಚಾರ ಮಾಡಿದ್ದಾನೆ. ಆ ಟೈಮಲ್ಲಿ ಕಮಲಾದೇವಿ ಅನ್ನೋರು CM ಆಗಿ ಪವರ್ ಅಲ್ಲಿ ಇರೋದ್ರಿಂದ ಅವರ ಪವರ್ ನ ಯೂಸ್ ಮಾಡ್ಕೊಂಡು ಈ ಕೇಸ್ ನ ಈ ತರ ಡೈವರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೋಷ್ ಬಾಬು ಮೇಲೆ ಆರೋಪ ಮಾಡ್ತಾನೆ. ಆವಾಗ ಸಂತೋಷ್ ಬಾಬು ಕಡೆ ಲಾಯರ್ ಇತ್ಕೊಂಡು ಆವಾಗ್ಲಿಂದಾನು ಕೂಡ ನನ್ನ ಕ್ಲೈಂಟ್ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾ ಇದೀಯ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವ್ದಾದ್ರು ಹೈ ವಿಟ್ನೆಸ್ ಆಯ್ತಾ? ಹೈ ವಿಟ್ನೆಸ್ ಇಲ್ಲ, ಈ ಕೇಸ್ ಒಂದು ಫೇಕ್ ಕೇಸು, ಇದನ್ನ ಡಿಸ್ಮಿಸ್ ಮಾಡಾಕಿ ಅಂತ ಹೇಳಿ ಜಡ್ಜ್ ಹತ್ರ ಅಂತಾನೆ. ಇವಾಗ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ
ತ್ರಿಮೂರ್ತಲು ಅವಾಗ ಮಾತಾಡ್ತಾ ಐ ವಿಟ್ನೆಸ್ ಇನ್ನ ಇದಾನೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಪ್ಪ ಶ್ರೀನಿವಾಸಲು ವರ್ಕ್ ಮಾಡ್ತಿರುವಾಗ ಇವ್ರಪ್ಪ ಜೊತೆಗೆ ಜನಾರ್ದನ್ ಅನ್ನೋನು ಕೂಡ ಡ್ಯೂಟಿಯಲ್ಲಿ ವರ್ಕ್ ಮಾಡಿರ್ತಾನೆ ಅಲ್ವಾ. ಅಂದ್ರೆ ಆ ಟೈಮಲ್ಲಿ ಅವನು ಮನೆಗೆ ಹೊರಟೋಗ್ಬಿಟ್ಟಿರ್ತಾನೆ. ಬಟ್ ವರ್ಕ್ ಮಾಡಿದಾನೆ ಅನ್ನೋದು ಪ್ರೂಫ್ ಆ ರಿಜಿಸ್ಟರ್ ಅಲ್ಲಿ ಸಿಗ್ನೇಚರ್ ಹಾಕಿರ್ತಾನ ಅಲ್ವಾ. ಅದಕ್ಕೆ ತ್ರಿಮೂರ್ತಲು ಜನಾರ್ದನ್ ಹತ್ರಕ್ಕೆ ಹೋಗ್ಬಿಟ್ಟು ನೀವು ಆ ಟೈಮಲ್ಲಿ ಅಲ್ಲಿ ಇಲ್ದೇ ಇದ್ರೂನು ಕೂಡ ಒಂದು ಹುಡುಗಿಗೆ ನ್ಯಾಯ ಸಿಗುತ್ತೆ, ನೀವು ಬಂದು ಅಲ್ಲಿ ಇಲ್ದೇ ಇದ್ರೂನು ಕೂಡ ಇದೀನಿ ಅಂತ ತಪ್ಪು ಹೇಳಿದ್ರೆ ಸಾಕು, ತಪ್ಪು ಮಾಡಿರೋವರಿಗೆ ಶಿಕ್ಷೆ ಬೀಳುತ್ತೆ, ಅನ್ಯಾಯ ಆಗಿರೋವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನಾರ್ದನ್ ನ ಕೋರ್ಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆವಾಗ ಲಾಯರ್ ಜನಾರ್ದನ್ ಹತ್ರ ನೀನ್ ಅವತ್ತು ನೋಡ್ದೇ ಇದ್ರೂನು ಕೂಡ ಆ ಹುಡುಗಿ ಹೇಳೋದು ನಿಜ ಅಂತ ಹೇಳ್ಬಿಟ್ಟು ನೀನು ಯಾವ ತರ ಪ್ರೂವ್ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಜನಾರ್ದನ್ ಆವಾಗ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಸಂತೋಷ್ ಬಾಬು ಪೊಲಿಟಿಷಿಯನ್ ಆಗಿರೋದ್ರಿಂದ ಅವನಿಗೆ ಇಷ್ಟ ಆಗೋ ತರ ನೀನು ನಡ್ಕೋಬೇಕು ಅಂತ ಹೇಳಿ ಈ ACP ಆಗಿರೋ ಕೃಷ್ಣನೇ ನಮ್ ಕಣ್ ಮುಂದೆನೆ ಇನ್ನೊಮ್ಮೆ ಬಾರಿ ಆ ಹುಡುಗಿನ ಸಂತೋಷ್ ಬಾಬು ಕಡೆಗೆ ಕಳ್ಸಿದ್ದ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಿರೋ ಸಂತೋಷ್ ಬಾಬುಗೆ ತುಂಬಾ ಕೋಪ ಬಂತು. ಏನೋ ಮಾತಾಡ್ತಾ ಇದೀಯ ನನ್ ಮಗನೇ, ನಾನು ಆ ಹುಡುಗಿನ ಅತ್ಯಾಚಾರ ಮಾಡಿದ್ದು ಒಂದೇ ಬಾರಿ ಅಲ್ವಾ, 2ನೇ ಬಾರಿ ನಾನೇ ಅಂತಕ್ಕೆ ಮಾಡ್ದೆ, ಅವಳು ಓಡೋಗ್ತಾ ಇರೋವಾಗ ಗುನಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ಲು ಅಂತ ಹೇಳಿ ನಿಜನ ಒಪ್ಕೊಂಡ್ಬಿಡ್ತಾನೆ. ಇನ್ನೇನೈತೆ ಅದನ್ನ ಕೇಳಿಸ್ಕೊಂಡಿರೋ ಜಡ್ಜು ಇವನಿಗೆ 30 ವರ್ಷ ಜೈಲ್ ಶಿಕ್ಷೆ ಹಾಕಿ ಅದನ್ನ ಸಪೋರ್ಟ್ ಮಾಡಿರೋ ACP ಕೃಷ್ಣಾಗೂ ಕೂಡ 10 ವರ್ಷ ಜೈಲ್ ಶಿಕ್ಷೆ ಹಾಕ್ತಾನೆ. ಹಾಗೆ ಇದನ್ನೆಲ್ಲ ಆಚೆಗಡೆ ಬರ್ದಿರೋ ಹಾಗೆ CM ಕಮಲಾದೇವಿ ಅವರು ಕೂಡ ಸಪೋರ್ಟ್ ಮಾಡಿ ಇರ್ತಾರೆ ಅಲ್ವಾ, ಅವರನ್ನ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಹೇಳಿ ಜಡ್ಜ್ ಆರ್ಡರ್ಸ್ ನ ಪಾಸ್ ಮಾಡ್ತಾನೆ. ಅಂಡ್ ಇದನ್ನೆಲ್ಲ ನೋಡೋದಕ್ಕೆ ಬಂದಿರೋ ಪ್ರಿಯಾ ನೋಡಿ ನನಗೆ ಇಷ್ಟು ದಿನಗಳಿಗೆ ನ್ಯಾಯ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ತ್ರಿಮೂರ್ತಲು ಕಡೆ ನೋಡಿ ಕೈ ಮುಗಿತಾ ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಇನ್ನ ಯಾರಾದ್ರೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತೀನಿ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.